ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಧನ್ಯ ದೇವ ನಮ್ದಲು ನಮ್ಮ ರಕ್ಷಕ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಮ್ದಲು ವಂದನೆಗಳು ಸೂಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞರಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವು ಕಳೆದ ವಾರ ಏನ್ರಿ ಇಸ್ರೇಲಲ್ಲಿ ಏನ್ರಿ ದೇವರು ಮಾಡಿದಂತ ಅನೇಕ ಅದ್ಭುತಗಳಲ್ಲಿ ದೇವರು ಐಗುಪ್ತ ದೇಶದಲ್ಲಿ ಅಂತ ಒಂದು ಅದ್ಭುತದ ವಿಚಾರಗಳ ಬಗ್ಗೆ ನಾವು ಧ್ಯಾನ ಮಾಡ್ತಾ ಹೋದ್ರಿ. ಏನಪ್ಪ ಅಂದ್ರೆ ಗ್ರೇಟ್ ಪಿರಮಿಡ್, ಯಾವ ತರ ಪಿರಮಿಡ್ ಅಲ್ಲಿ ದೇವ್ರ ಯೋಜನೆ ಅಡಗಿದೆ, ಅದ್ರಲ್ಲಿ ದೇವ್ರು ನಮ್ಗೇನು ಪಾಠ ಆಯ್ತು ಅಂತ ನಾವೇನ್ ಮಾಡಿ ನೋಡಿದ್ರೆ, ಸೊ ಇವತ್ತಿನ ದಿನ ನಾವೇನಪ್ಪ ಮಾಡೋಣ ಅಂತಂದ್ರೆ ಇದೇ ರೀತಿ ಇನ್ನೊಂದು ವಿಶೇಷವಾಗಿರೋಂಥ ಒಂದು ಅದ್ಭುತವಾದಂಥ ವಿಚಾರನ ದೇವರು ಇಸ್ರೇಲಲ್ಲಿ ಇಟ್ಟಿದ್ದಾರೆ. ಅದನ್ನ ನೋಡ್ಬಿಟ್ಟು ಅದ್ರಲ್ಲಿ ನಮಗೇನಪ್ಪ ಪಾಠ ಇದೆ ಅಂತ ನೋಡೋಣ. ಯಾವ್ದಪ್ಪ ಇದು ವಿಶೇಷವಾಗಂತ ಅದ್ಭುತ ಅಂತ ನೋಡಿದ್ರೆ ಯೋರ್ದೋನ್ ನದಿ ಅದರ. ಸೊ ಇಸ್ರೇಲ್ನಲ್ಲಿ ಇಟ್ಟಂತ ಒಂದು ಅದ್ಭುತವಾಗಿದ್ದ ವಿಚಾರ ಯಾವ್ದಪ್ಪ ಅಂದ್ರೆ ಯೋರ್ದೋನ್ ನದಿ ಅದರ. ಯೋರ್ದೋನ್ ನದಿ ಅಂತ ಹೇಳ್ಬೇಕಾದ್ರೆ ಇಸ್ರೇಲಲ್ಲಿ ಇರೋಂಥ ಏಕೈಕ ನದಿ ಯಾವ್ದಪ್ಪ ಅಂತಂದ್ರೆ ನಮ್ಮ ಯೋರ್ದೋನ್ ನದಿ. ಯೋರ್ದೋನ್ ನದಿ ಅಂದಿದ ತಕ್ಷಣ ನಿಮ್ಗೆಲ್ಲರಿಗೂ ಮನಸ್ಸಿಗೆ ಹೆಂಗೆ ಅರ್ಥ ಬರೋದು? ನಮ್ಮ ರಕ್ಷಕನಾಗಂತ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತೊಗೊಂಡಿರೋಂಥದ್ದು ಅಲ್ವರ. ಏನ್ರಿ ನಾಮಾನ್ಗೆ ಕುಷ್ಠರೋಗ ವಾಸಿಯಾಗಿರೋಂಥದ್ದು ಅಲ್ವರ. ಎಲಿಯಾ ಏನ್ ಮಾಡ್ತಾರೆ, ಮತ್ತೆ ಎಲೀಶಿಯಾ ಏನ್ ಮಾಡ್ತಾರೆ, ಆ ನೀರ್ನ ಒಡೆದಿ ನೀರ್ನ ವಿಭಾಗಿಸ್ತಾರೆ. ಆಮೇಲೆ ಇಡೀ ಇಸ್ರೇಲ್ ಜನಗಳು ಮಂಜೂಷ ಪೆಟ್ಟಿ ಎತ್ಕೊಂಡು ಏನ್ರಿ ಆ ಕಾಲಿಟ್ಟಿದ ತಕ್ಷಣ ನೀರು ಏನಾಗ್ಬಿಡ್ತಾರೆ, ಬತ್ತೋಗ್ಬಿಡ್ತಾರೆ ನೋಡ್ತಾರೆ. ಈ ತರ ಅನೇಕ ವಿಚಾರಗಳು ಏನ್ರಿ ಯೇಸು ಕ್ರಿಸ್ತನ ಸೇವೆ ಕೂಡ ಆರಂಭ ಮಾಡಿದೆ ಇಲ್ಲಿ ಯೋರ್ದೋನಲ್ಲಿ ನೋಡ್ತಾರೆ. ಅನೇಕ ವಿಚಾರಗಳೆಲ್ಲಪ್ಪ ಇದೆ ಅಂತಂದ್ರೆ ನಮ್ಮ ಸತ್ಯವೇದದಲ್ಲಿ ಯೋರ್ದೋನ್ ನದಿಯಲ್ಲಿ ಕೊಟ್ಟಿರೋ ಬಗ್ಗೆ ಏನಂತೆ ನಮ್ಗೆ ಇದೆ ಅದರ. ಅದರಿಂದ ಈ ಯೋರ್ದೋನ್ ನದಿಯಲ್ಲಿ ಏನಪ್ಪ ಇದೆ ಅಂತ ನಾವೇನ್ ಮಾಡೋಣ ಇವತ್ತು ಹೋಗೋಣ. ಅಂದ್ರೆ ಯೋರ್ದೋನ್ ನದಿ ಅಂತಂದ್ರೆ ಆ ಪದಕ್ಕೆ ಅರ್ಥ ಏನಪ್ಪಾ ಅಂತಂದ್ರೆ ಡಿಸೆಂಡರ್ ಅಥವಾ ಇಳಿಜಾರು ಅಂತ ಏನ್ರಿ ಹೆಸರು. ಓಕೆನಾ, ಸರಿ. ಏನಕ್ಕೆ ಇಳಿಜಾರು, ಏನಕ್ಕೆ ಡಿಸೆಂಡರ್ ಅಂತ ಹೆಸರು ಕೊಟ್ಟಿದ್ದಾರೆ ಅಂತಂದ್ರೆ ಇದು 9,200 ಅಡಿ ಸಿ ಲೆವೆಲ್, ಅಬೌವ್ ಸಿ ಲೆವೆಲ್ ಇಂದ ಆರಂಭ ಆಗಿ ಈ ನದಿ ಎಲ್ಲಿವರೆಗೂ ಹರಿತದೆ ಅಂತಂದ್ರೆ 1,300 ಅಡಿ ಬಿಲೋ ಸಿ ಲೆವೆಲ್ ಅಲ್ಲಿವರೆಗೂ ಏನ್ ಮಾಡ್ತಾರೆ, ಹರಿತಾರೆ. ಅದು ಎಷ್ಟು ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ಅಂತ ನೋಡಿದ್ರೆ ಕೇವಲ 100 ಮೈಲು ಏನ್ರಿ ಡಿಸ್ಟೆನ್ಸ್ ಅಲ್ಲಿ. ಅಷ್ಟೊಂದು ವೇಗವಾಗಿ ಅಷ್ಟೊಂದು ಎತ್ತರವಾಗಿರೋಂಥ ಸ್ಥಳದಿಂದ ಅಷ್ಟೊಂದು ಕೆಳಮಟ್ಟ ಸ್ಥಳಕ್ಕೆ ಏನ್ ಮಾಡ್ತಾರೆ ಅದು ಅಂತಾರೆ ವೇಗವಾಗಿ ವೆರಿ ಫಾಸ್ಟ್ ಆಗಿ ಏನ್ ಮಾಡ್ತಾರೆ, ಜಸ್ಟ್ 100 ಮೈಲ್ಸ್ ಡಿಸ್ಟೆನ್ಸ್ ಅಲ್ಲಿ 9,200 ಫೀಟ್ ಅಬೋವ್ ಸಿ ಲೆವೆಲ್ ಇಂದ 1,300 ಫೀಟ್ ಬಿಲೋ ಸಿ ಲೆವೆಲ್ ಅಂದ್ರೆ ಲೋವೆಸ್ಟ್ ಪಾಯಿಂಟ್ ಆನ್ ಅರ್ತ್ ಅಲ್ಲಿ ಏನಾಗ್ತಾರೆ, ಇದು ಬಂದು ಸೇರ್ತಾರೆ. ಇದಕ್ಕೆ ಅದೇ ಇಳಿಜಾರು ಅಥವಾ ಡಿಸೆಂಡರ್ ಅಂತ ಏನ್ರಿ ಹೆಸರು ಅದರ. ಸರಿ, ಯೋರ್ದೋನ್ ನದಿ ಎಲ್ಲಪ್ಪ ಶುರು ಆಗ್ತದೆ ಅಂತಂದ್ರೆ ಮೌಂಟ್ ಹರ್ಮೋನ್ ಅಂತ ಒಂದು ಪರ್ವತದ ಮೇಲೆ ಆರಂಭ ಆಗ್ತದೆ. ಅದು 9,300 ಅಡಿ ಏನ್ರಿ ಸಮುದ್ರ ಮಟ್ಟಕ್ಕಿಂತ ಮೇಲೆ ಏನಾಗಿದೆ ಇದೆ ಅದರ. ಆ ಒಂದು ಹರ್ಮೋನ್ ಪರ್ವತದ ಮೇಲೆ ಏನ್ರಿ ತುಂಬಾ ಹಿಮ ಏನಾಗಿದೆ ರೀ, ಇದೆ ರೀ ಅದರ. ಆ ಹಿಮ ಎಲ್ಲ ಮೆಲ್ಟ್ ಆಗಿ ಏನಾಗ್ತದೆ ಅಂದ್ರೆ ಒಂದು 4 ಶಾಖೆಗಳ ತರ ಆಗಿ ಅದು 4 ಶಾಖೆಗಳ ಮುಖಾಂತರ ನೀರೇನಾಗ್ತಾರೆ ಅಲ್ಲಿ ಒಕ್ಕದಿಕ್ಕೆ ಏನಾಗ್ತಾರೆ ಅಲ್ಲಿ ಶುರು ಆಗ್ತಾರೆ. ಇಲ್ಲಪ್ಪ ಅಂತಾನೆ ಮೌಂಟ್ ಹರ್ಮೋನ್ ಅಲ್ಲಿ ಅದು ಬಂದು ಸೇರುವಂತ ಮೊದಲನೇ ಸ್ಥಳ ಯಾವ್ದಪ್ಪ ಅಂತಂದ್ರೆ ಏನ್ರಿ ಲೇಕ್ ಹುಲ್ಲಾ. ಲೇಕ್ ಹುಲ್ಲಾ ಅಂತ ಸ್ಥಳಕ್ಕೆ ಫಸ್ಟ್ ನೀರು ಆಗ್ತಾರೆ ನೆಲಮಟ್ಟದಲ್ಲಿ. ನೆಲಮಟ್ಟ ಅದು ಈ ತರ ಎಲ್ಲ ಸಿ ಲೆವೆಲ್ ಅಲ್ಲಿಗೆ ಬಂದು ಏನಾಗ್ತಾರೆ, ಸಾರಿ ಸಮುದ್ರ ಮಟ್ಟ, ನೆಲಮಲ್ಲ ಅಲ್ಲ ಸಮುದ್ರ ಮಟ್ಟಕ್ಕೆ ಮೊದಲು ನೀರು ಬಂದು ಏನಾಗ್ತದೆ ಸೇರಿದ್ರೆ ಅದು ಏನಪ್ಪ ಲೇಕ್ ಹುಲ್ಲಾ ಅಂತ ಏನ್ರಿ ಸ್ಥಳ ಅಲ್ಲರ. ಲೇಕ್ ಹುಲ್ಲಾ ನೋಡಕ್ ಹೆಂಗಿದೆ ಅಂತಂದ್ರೆ ಬ್ಯೂಟಿಫುಲ್ ಆಗಿರೋ ಸ್ಪಾಟ್ ರೀ ಅದರ. ಏನ್ರಿ ತುಂಬಾ ನೀರಾವರಿ, ಆಮೇಲೆ ತುಂಬಾ ಪ್ರಶಾಂತವಾಗಿರೋಂಥ ಒಂದು ಸ್ಥಳ ಅದರ, ತುಂಬಾ ಕಾಮ್ ಆಗಿರೋಂಥ ಸ್ಥಳ ಅದರ. ಒಳ್ಳೆ ಪಿಕ್ನಿಕ್ ಸ್ಪಾಟು. ಅಲ್ಲಿ ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂತಂದ್ರೆ ಫುಲ್ ಟ್ರಾನ್ಸ್ಪರೆಂಟ್ ರೀ. ಆಮೇಲೆ ತುಂಬಾ ಶುದ್ಧವಾಗಿದೆ, ಯಾವುದೇ ಕಲ್ಮಶಗಳು ಏನೂ ಇಲ್ಲ ರೀ. ಅಷ್ಟೊಂದು ಚೆನ್ನಾಗಿರೋಂಥ ಒಂದು ಸ್ಥಳ. ನೀರು ಯಾವ್ದಪ್ಪ ಅಂದ್ರೆ ಯೋರ್ದೋನ್ ನದಿಯ ಮೊದಲನೇ ಸ್ಥಳ ಲೇಕ್ ಹುಲ್ಲಾ ಅಂತ ಅಂದ್ಬಿಟ್ಟು. ಇದಾಗಿದ ನಂತರ ನೀರು ಲೇಕ್ ಹುಲ್ಲಾ ಇಂದ ಹೊರಟು ಬರ್ತದೆ. ಎಲ್ಲಿಗೆ ಹೊರಟು ಬರ್ತದೆ ಅಂತ ನೋಡಿದ್ರೆ ಸಿ ಆಫ್ ಗೆಲಿಲಿ ಅಂತ ಸ್ಪಾಟ್ ಏನ್ ಮಾಡ್ತಾರೆ, ಅದು ಬಂದು ಹೊರಟು ಬರ್ತಾರೆ. ಹೊರಟು ಬರ್ಬೇಕಾರೆ ಹೆಂಗಪ್ಪ ಹೊರಟು ಬರ್ತಾರೆ ಅಂತಂದ್ರೆ ಲೇಕ್ ಹುಲ್ಲಾ ಹತ್ರ ನೀರು ಶುದ್ಧವಾಗಿರೋದು ಏನ್ರಿ ಈ ಸಿ ಆಫ್ ಗೆಲಿಲಿಗೆ ಬರೋತ್ತಿಗೆ ಎಲ್ಲ ಕಲ್ಮಶಗಳು ಎಲ್ಲ ಮಣ್ಣು ಗಲೀಜ್ ಎಲ್ಲ ಕೊಚ್ಕೊಂಡು ಹಂಗೆ ತಗೊಂಡ್ಬಿಡ್ತಾರೆ. ಬರೋತ್ತಿಗೆ ಸಿ ಆಫ್ ಗಲೀಲಿಗೆ ಬರೋತ್ತಿಗೆ ಏನಾಗ್ಬಿಡ್ತದೆ ಅಂದ್ರೆ ಆ ನೀರು ಸಂಪೂರ್ಣವಾಗಿ ಗಲೀಜಾಗಿ ಹೋಗ್ತದೆ ಅಲ್ವರ. ಏನ್ರಿ ಸಿ ಆಫ್ ಗಲೀಲಿ ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಯೇಸು ಕ್ರಿಸ್ತು ಏನ್ರಿ ಶಿಷ್ಯರುಗಳನ್ನ ಆಯ್ಕೆ ಮಾಡಿದ್ದೆ ಎಲ್ಲಪ್ಪ ಅಂದ್ರೆ ಸಿ ಆಫ್ ಗಲೀಲಿ ಅಲ್ವರ. ಎಲ್ಲ ಅಡ್ಗೆಲ್ ಮಲಗಿರ್ತಾರೆ, ಅಲ್ಲೂ ಕಲ್ಲೋಲ ಮಾಡ್ಬಿಡ್ತದೆ ಸಮುದ್ರ. ಅದನ್ನ ಶಾಂತಪಡಿಸಿದ್ದೆ
ಯೇಸು ಕ್ರಿಸ್ತು ಯಾವ ನದಿನ ಅಂದ್ರೆ ಏನ್ರಿ ಸಿ ಆಫ್ ಗಲೀಲಿ, ಸಮುದ್ರ ಮೇಲೆ ನಡ್ಕೊಂಡ್ ಬರ್ತಾರೆ ಗೊತ್ತಾ. ಅದರ ಶಿಷ್ಯನ ಆಶ್ಚರ್ಯ ಆಗ್ಬಿಡ್ತಾರೆ. ಪೇತ್ರ ಕೇಳ್ತಾನೆ, ಸ್ವಾಮಿ ನನ್ನ ಕೂಡ ಬರೀ ಕೇಳಿ ಅಂತ ಅಂದ್ಬಿಟ್ಟು ಹೇಳ್ಬೇಕಾರೆ ಪೇತ್ರ ಕೂಡ ಸಮುದ್ರ ಮೇಲೆ ನಡೀತಾರೆ ಗೊತ್ತಾ. ಯಾವ ಸಮುದ್ರ ಅಂದ್ರೆ ಇದೇ ಸಿ ಆಫ್ ಗಲೀಲಿ. ಈ ಒಂದು ಸಿ ಆಫ್ ಗಲೀಲಿ ಹತ್ರ ಬಂದಿದ ತಕ್ಷಣ ಏನ್ರಿ ಅಲ್ಲಿ ಕಲ್ಮಶದಿಂದ ತುಂಬಿರೋಂಥ ಎಲ್ಲಾ ನೀರು ಇಲ್ಲಿ ಬಂದ ಮೇಲೆ ಸ್ವಲ್ಪ ಪ್ಯೂರಿಫೈ ಆಗ್ತದೆ. ಏನೇ ಆ ಸಿ ಆಫ್ ಗಲೀಲಿ ಹತ್ರ ಸ್ವಲ್ಪ ನೀರು ನಿಂತ್ಕೊಂತದೆ. ಅಲ್ಲಿ ಹರಿಯೋದು ಸ್ವಲ್ಪ ಕಮ್ಮಿ ಆದವಾಗ ಆ ಸ್ಪೀಡ್ಗೆ ಬಂದಿರೋದೆಲ್ಲ ಸ್ವಲ್ಪ ಪ್ಯೂರ್ ಆಗೋದಕ್ಕೆ ಶುರು ಆಗ್ತದೆ. ಪ್ಯೂರ್ ಆಗ್ಬಿಟ್ಟು ಇದರಿಂದ ಮುಂದಕ್ಕೆ ನೀರು ಏನಾಗ್ತದೆ, ಹರಿಯಕ್ಕೆ ಶುರು ಆಗ್ತದೆ. ಹೆಂಗಪ್ಪ ಹರಿಯಕ್ಕೆ ಶುರು ಆಗ್ತದೆ ಅಂತಂದ್ರೆ ಏನ್ರಿ ವಕ್ರವಾಗಿ ನೀರು ಹರಿದು ಎಲ್ಲಿಗಪ್ಪ ಸೇರ್ತದೆ ಅಂತ ನೋಡ್ದ ಅಂತಂದ್ರೆ ಡೆಡ್ ಸಿಗೆ ಸೇರ್ತಾರೆ. ವಕ್ರವಾಗಿ ಹಿಂಗೆ ಇಲ್ಲಿ ನೋಡಿ, ಇಲ್ಲಿ ಸ್ಕ್ರೀನಲ್ಲಿ ನೋಡ್ತೀರಾ, ಇದೇ ತರ ನಿಜವಾಗ್ಲೂ ಯೋರ್ದನ್ ನದಿ ಹೋಗೋದ್ರಿ. ಇದು ನೋಡಿ, ಆಕ್ಚುಲಿ ರಿಯಲ್ ಫೋಟೋ ಇದು. ಯೋರ್ದನ್ ನದಿ ಹಿಂಗೆ ಹೋಗೋದ್ರಿ ಏನ್ರಿ ಸಿ ಆಫ್ ಗಲೀಲಿ ಬಿಟ್ಟು ಏನ್ರಿ ಲವಣ ಸಮುದ್ರ ಅಥವಾ ಡೆಡ್ ಸಿ ಸೇರ್ತಾ ಗೊತ್ತಾ. ಸೇರೋದಕ್ಕಿಂತ ಮುಂಚೆ ನೀರು ಈ ತರನೇ ವಕ್ರವಾಗಿ ಏನ್ರಿ ಅದು ಹೋಗೋದು 60 ಮೈಲ್ ಹೋಗಿ ಏನಾಗ್ತದ ಲವಣ ಸಮುದ್ರ ಏನ್ ಮಾಡ್ತದ ಅದು ಸೇರ್ತದೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಏನ್ರಿ ಈ ಒಂದು ಸಿ ಆಫ್ ಗಲೀಲಿ ಬಿಟ್ಟಿದ್ಮೇಲೆ ನೀರು ಸ್ವಲ್ಪ ಪ್ಯೂರ್ ಆಗ್ತಾರೆ. 100% ಏನ್ರಿ ಪ್ಯೂರ್ ಏನಲ್ಲ ರೀ. ಅದಕ್ಕೆ ಎಲ್ಲಪ್ಪ ಬರ್ತಾನೆ ಕೊನೆಗೆ ಅಂದ್ರೆ ಡೆಡ್ ಸಿ. ಡೆಡ್ ಸಿ ಅಂದ್ರೆ ಏನಪ್ಪ ನೋಡಿದ್ರೆ ದ ಲೋವೆಸ್ಟ್ ಪಾಯಿಂಟ್ ಅನ್ ಅರ್ಥ. 1300 ಅಡಿ ಸಮುದ್ರ ಮಟ್ಟಕ್ಕಿಂತ ಕೆಳಗಡೆ ಏನಾಗಿದೆ ಅದು ಇದೆ ನೋಡಿರ್ತೀನಿ ಅದರ. ಆಮೇಲೆ ಈ ಒಂದು ಡೆಡ್ ಸಿ ಏನಪ್ಪ ಸ್ಪೆಷಾಲಿಟಿ ಅಂತಂದ್ರೆ ಪ್ರತಿನಿತ್ಯ ಏನ್ರಿ 6 ಮಿಲಿಯನ್ ಟನ್ಸ್ ಏನ್ರಿ ನೀರ್ ಏನಾಗ್ತಾರೆ ಇಲ್ಲಿ ಇಲ್ಲಿ ಬಂದು ಬೀಳ್ತಾ ಇರ್ತಾರೆ. ಪ್ರತಿನಿತ್ಯ ಬೀಳ್ತಾರೆ ನೋಡಿರ್ತೀನಿ ಯಾರ. ಆದ್ರೂ ಒಂದು ಸತಿಗೂ ಡೆಡ್ ಸಿ ಬಂದ್ಬಿಟ್ಟು ಓವರ್ಫ್ಲೋ ಆಗಿದೆ ಇಲ್ಲ ರೀ, ರೆಕಾರ್ಡ್ ಇಲ್ಲ ಇದುವರೆಗೂ ಅದರ. ಆಮೇಲೆ ಇದರಲ್ಲಿ ಉಪ್ಪಿನಾಂಶ ಎಷ್ಟಪ್ಪ ಇದೆ ಅಂತ ನೋಡ್ದ ಅಂತಂದ್ರೆ ಏನ್ರಿ ಬೇರೆ ಎಲ್ಲಾ ಸಮುದ್ರಗಳಿಗಿಂತ 5ರಷ್ಟು ಜಾಸ್ತಿ ಉಪ್ಪಿನಾಂಶ ಇದೆ ಅದರ. ಅಂದ್ರೆ 12.65 ಮಿಲಿಯನ್ ಟನ್ಸ್ ಆಫ್ ಸಾಲ್ಟ್ ಏನ್ರಿ ಪರ್ ಇಯರ್ ಏನಾಗ್ತದೆ ಇದ್ರಲ್ಲಿ ಬಂದು ಸೇರ್ತಾರಂತೆ ನೋಡ್ರಿ. ಅಂದ್ರೆ ಅದಕ್ಕಿಂತ ಎಲ್ಲಾ ಸಮುದ್ರಗಳಿಗಿಂತ 5ರಷ್ಟು ಮಟ್ಟಿಗೆ ಏನ್ರಿ ಉಪ್ಪಿನಾಂಶ ಇದ್ರಲ್ಲಿ ಜಾಸ್ತಿ ಇದೆ. ಅದರಿಂದ ಏನ್ರಿ ಇದರಲ್ಲಿ ಈ ಲವಣ ಸಮುದ್ರದಲ್ಲಿ ಯಾವ ಮನುಷ್ಯನು ಮುಳುಗೋದೇ ಇಲ್ಲ ರೀ ಅಂದ್ರ ಏನ್ರಿ. ಅದು ಎಷ್ಟು ಏನ್ರ ಇದೆ ಅಂತಂದ್ರೆ ಸಾಲ್ಟ್ ಯಾವುದೇ ಒಬ್ಬ ಏನ್ರಿ ಡೆಡ್ ಸಿಯಲ್ಲಿ ಏನ್ ಮಾಡ್ಬೋದು, ಸ್ವಿಮ್ಮಿಂಗ್ ಬರ್ದಿರೋ ಕೂಡ ಸ್ವಿಮ್ ಮಾಡ್ಬೋದು. ಯಾಕಂದ್ರೆ ಮುಳುಗೋದೇ ಇಲ್ಲ ರೀ. ಯಾಕಂದ್ರೆ ಸಾಲ್ಟ್ ಕಂಟೆಂಟ್ ಏನಾಗಿದೆ ಅಷ್ಟೊಂದು ಜಾಸ್ತಿ ಇದೆ ಅಲ್ವರ. ಆಮೇಲೆ ಉಪ್ಪಿನಾಂಶ ಎಷ್ಟು ಜಾಸ್ತಿ ಇದೆ ಅಂತಂದ್ರೆ ಯಾವುದೇ ಮೀನು ಜೀವಂತವಾಗಿ ಏನ್ರಿ ಯಾವುದೇ ಜೀವರಾಶಿಗಳು ಜೀವಂತವಾಗಿ ಬಂದು ಸೇರಿದ್ರೆ ಈ ಲವಣ ಸಮುದ್ರಗೆ ಇಮ್ಮಿಡಿಯೇಟ್ ಸತ್ತೋಗ್ಬಿಡ್ತಾವ್ರಿ. ಅಷ್ಟೊಂದು ಭಯಂಕರವಾಗಿ ಏನಾಗಿದೆ ಇದರಲ್ಲಿ ಉಪ್ಪಿನಂಶ ಇದೆ ಅದರ. ಸರಿ, ಹಂಗಾರೆ ಇದು ಒಂದು ಈ ಪಾತ್ ಇದೆಯಲ್ಲ ಎಲ್ಲಿ ಮೌಂಟ್ ಹರ್ಮೋನಿಂದ ನೀರನ್ನ ಹೊಕ್ಕಿ ಹರಿದು ಕೊನೆಗೆ ಲವಣ ಸಮುದ್ರಕ್ಕೆ ಸೇರ್ತಾರೆ ಗೊತ್ತಾ ಏನ್ರಿ ಈ ಒಂದು ನೀರು. ಇದು ಏನಪ್ಪ ಸೂಚನೆ ಮಾಡ್ತದೆ ಅದರ. ಫಸ್ಟ್ ಶುದ್ಧವಾಗಿತ್ತು, ಆಮೇಲೆ ಕಲ್ಮಲುಷಗಳಾಗೋಯ್ತು, ಸ್ವಲ್ಪ ಸುಧಾರಣೆ ಆಯ್ತು, ಆಮೇಲೆ ವಕ್ರವಾಗಿ ಕೊನೆಗೆ ಏನ್ರಿ ಈ ಡೆಡ್ ಸಿಗೆ ಸೇರ್ತಾರಲ್ಲ. ಡೆಡ್ ಸಿಯಲ್ಲಿ ಬಂದಿದ ತಕ್ಷಣ ಎಲ್ಲಾ ಮೀನುಗಳು ಸತ್ತೋಗ್ತಾವಲ್ಲ. ಇದು ಏನ ಸೂಚನೆ ಮಾಡ್ತದೆ, ಈ ಮಾರ್ಗ ಈ ಇಳಿಜಾರಿನ ಮಾರ್ಗ ಏನ ಸೂಚನೆ ಮಾಡ್ತದೆ ಅಂತ ನೋಡಿದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಅದು ಪಾಪದ ಮಾರ್ಗ ಅದರ. ಮನುಷ್ಯನ ಪಾಪದ ಮಾರ್ಗ ಏನ್ ಮಾಡ್ತಿರೋದು ಅದು ಸೂಚನೆ ಮಾಡ್ತಾರೆ. ಮನುಷ್ಯ ದೇವರು ಅವನು ಸೃಷ್ಟಿ ಮಾಡ್ಬೇಕಾರೆ ಹೇಗಿದ್ದ, ಪರಿಶುದ್ಧವಾಗಿ ಪರಿಪೂರ್ಣವಾಗಿ ಹೇಗಿದ್ದ, ಯಾವಾಗ ಅವನು ಪಾಪ ಮಾಡಿದ್ಮೇಲೆ ಏನ್ರಿ ಅವನ ಮಾರ್ಗ ಹಿಂಗೆ ಕಲ್ಮಶದಿಂದ ಭರಿತವಾಗ್ಬಿಡ್ತು, ವಕ್ರವಾಗಾಯ್ತು. ಕೊನೆಗೆ ಅವನು ಮುಟ್ಟಂತ ಅಂತ್ಯ ಯಾವ್ದಪ್ಪ ಅಂತಂದ್ರೆ ಏನ್ರಿ ಅದೇ ಡೆಡ್ ಸಿ ಅಲ್ರ. ಅದನ್ನ ಏನ್ ಮಾಡ್ತಾರೆ ಇಲ್ಲಿ, ಇದನ್ನ ನಮ್ಗೆ ಸೂಪರ್ ಆಗಿ ನಮ್ಗೆ ನೋಡ್ಸಿದಾರೆ ನೋಡಿರ್ತೀನಿ ಅಲ್ರ. ದೇವರು ಇಸ್ರೇಲ್ ಜನಗಳಿಗೆ ಯಾವ್ದಾರ ಭೂಮಿ ಕೊಡ್ಬೇಕಾಗೈತ್ರಿ. ಯಾಕೆ ಪರ್ಟಿಕ್ಯುಲರ್ ಆಗಿ ಈ ಭೂಮಿ ಕೊಟ್ರು ಅಂದ್ರೆ ಇದರಲ್ಲಿ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಎಲ್ಲೂ ಕೂಡ ಅನೇಕ ರಹಸ್ಯಗಳೇನಾಗಿದೆ ನಮ್ಗೆ ಅಡಿಗಿದೆ ಅಲ್ವರ. ನೋಡ್ರಿ ಇದ್ದೀನಿ ಯಾಕೆ ಯೋರ್ದನ್ ನದಿ ನೋಡ್ಸ್ಬೇಕಾಯ್ತು ಅಲ್ವರ. ಇಸ್ರೇಲ್ ಅಲ್ಲಿ ಒಂದೇ ನದಿ ಇರೋದ್ರೆ ಬೇರೆ ಯಾವ್ದು ಇಲ್ಲ ರೀ. ಬೇರೆ ಎಲ್ಲ ಊರುಗಳಿಗೆ ಸಿಕ್ಕಾಪಟ್ಟೆ ನದಿ ಐತೇನೋ, ಆದ್ರೆ ಇಸ್ರೇಲ್ಗೆ ಇರೋದು ಒಂದೇ ಏನ್ರಿ ವಾಟರ್ ಸೋರ್ಸ್ ಯಾವ್ದಪ್ಪ ಅಂದ್ರೆ ರಿವರ್ ಜೋರ್ಡನ್. ಅದು ನೆವರ್ ಡ್ರೈಯಿಂಗ್ ರಿವರ್ ರೀ. ಇದುವರೆಗೂ ಏನ್ರಿ ಅದು ಡ್ರೈ ಆಗಿರೋಂಥದ್ದು ಇಲ್ಲವೇ ಇಲ್ಲ ರೀ ರೆಕಾರ್ಡು ಅಲ್ವರ. ಏನ್ರಿ ಬೈಬಲ್ ಅಲ್ಲಿ ಮಾತ್ರ ಕೆಲವೊಂದು ಸನ್ನಿವೇಶಗಳಲ್ಲಿ ಡ್ರೈ ಮಾಡಿದ್ದಾರೆ,
ಅರೆ ಅದು ಡ್ರೈ ಆಗಿರೋಂಥದ್ದು ರೆಕಾರ್ಡ್ ಏನಾಗಿಲ್ಲ, ಎಲ್ಲೂ ಇಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಮೊದಲು ಈ ಒಂದು ಸ್ಥಳದಲ್ಲಿ ಹಿಮ ಇರ್ತಾರೆ ನೋಡಿ, ಈ ಮೌಂಟ್ ಹರ್ಮನಲ್ಲಿ ತುಂಬಾ ಹಿಮ ಇದೆ. ಆ ಹಿಮ ಎಲ್ಲ ಸೇರಿಬಿಟ್ಟು ಒಂದು ನೀರಿನ ಅಂಶವಾಗಿ ಏನಾಗೋದು ಅಂದ್ರೆ ಈ ಒಂದು ನೀರು ಫಸ್ಟ್ ಉತ್ಪತ್ತಿ ಆಗೋದು. ಹಂಗಾರೆ ಬೈಬಲ್ನಲ್ಲಿ ಹಿಮ ಅಂದ್ರೆ ಏನು, ಮಂಜು ಅಂದ್ರೆ ಏನು, ಅರ್ಥ ಏನಪ್ಪ ಇದೆ ಅಂತಂದ್ರೆ ಬೈಬಲ್ ಅರ್ಥ ಇದೆ. ಇದೇನಪ್ಪ ಅಂದ್ರೆ ದೇವರ ತನ್ನ ಪವಿತ್ರಾತ್ಮನ ಏನ್ ಮಾಡ್ತಾರೆ, ಸೂಚನೆ ಮಾಡ್ತಾರೆ ನೋಡಿ. ಓದನ ಕೀರ್ತನೆ 133 2 ಮತ್ತೆ 3. ಯಾರು ಹೋದ್ರಿ? ಕೀರ್ತನೆ 133 2 ಮತ್ತೆ 3ನೇ ವಾಕ್ಯ ಹೋದ್ರಿ ದಯವಿಟ್ಟು, ಯಾರಾದ್ರ ಸೋದರ ಸೋದರಿಗಳು. ಕೀರ್ತನೆ ಅದು 133. ಹಾ, ಓದಿ ಬರ್ತಾರೆ. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ನೋಡ್ರ ಅದು ಹೇಗಪ್ಪ ಇದೆ ಅಂತ ನೋಡಿದ್ರೆ ಏನ್ರಿ, ಅರ್ಮೋನ್ ಪರ್ವತದ ಮೇಲೆ ಬೀಳುವಂತಹ ಮಂಜಿನ ತರ ಇದೆ. ಯಾವುದು ಅಂತಂದ್ರೆ ಏನ್ರಿ, ಆ ದೇವರು ಅಭಿಷೇಕ ತೈಲ ಯೂಸ್ ಮಾಡ್ತಿದ್ರು ಗೊತ್ತಾ? ಆರೋನಿನ ಗಡ್ಡದ ಮೇಲೆ ಹಾಕಂತ ಒಂದು ಅಭಿಷೇಕ ತೈಲ, ಅದರ ತಲೆಯಿಂದ ಹಿಡ್ದಿ ಗಡ್ಡದಿಂದ ಹಂಗೇಸೋದು ಪಾದವರ್ಗ ಬರ್ತೈತ ಅಭಿಷೇಕ ತೈಲ. ಇದು ಹೆಂಗಪ್ಪ ಇದೆ ಅಂತಂದ್ರೆ ಅರ್ಮೋನ್ ಪರ್ವತದಲ್ಲಿ ಬೀರುವಂತ ಹಿಮ್ಮತ್ ತರ ಇದೆ. ಅಲ್ಲಿ ಜೀವವು ಆಶೀರ್ವಾದವು ಇರಬೇಕು ಅಂತಂದ್ಬಿಟ್ಟು ಏನ್ರಿ ಅಲ್ಲಿ ದೇವರ ಒಂದು ಸಂಕಲ್ಪ ಇತ್ತು ಅಂತ ನೋಡ್ತೀರಿ. ಹಾಗಾದ್ರೆ ಈ ಒಂದು ಏನ್ರಿ ಎಣ್ಣೆ ಅಭಿಷೇಕ ತೈಲ ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಅದು ಪವಿತ್ರಾತ್ಮನ ಸೂಚನೆ ಮಾಡಿದರೆ, ಪವಿತ್ರಾತ್ಮದಿಂದ ದೇವರು ಅಭಿಷೇಕ ಹಳೆ ಕಾಲದಲ್ಲಿ ಎಷ್ಟೋ ರಾಜರುಗಳಿಗೆ ಯಾಜಕರುಗಳಿಗೆ ಮಾಡ್ತಾ ಇದ್ರು. ಆ ಪವಿತ್ರಾತ್ಮನ ಪರ್ವತದ ಮೇಲೆ ಬೀರುವಂತಹ ಹಿಮಗಳಿಗೆ ಹೋಲಿಕೆ ಮಾಡಿದರೆ, ಹಂಗಾರೆ ಹಿಮ ಅಂತಂದ್ರೆ ಬೈಬಲ್ ಪವಿತ್ರಾತ್ಮನ ಸೂಚನೆ ಮಾಡ್ತಾರೆ. ಅದರ ಈ ಈ ಒಂದು ಸ್ಥಳದಲ್ಲಿ ಏನಂತ ನೋಡ್ತೀರಿ ಅಂತಂದ್ರೆ ನಾವು ಈ ಒಂದು ಏನ್ರಿ ಹರ್ಮೋನ್ ಪರ್ವತದ ಮೇಲೆ ಏನಿದೆ ಅಂತ ನೋಡ್ತೀರಿ. ಅಲ್ಲಿ ನಾವು ನೋಡ್ಬೇಕಾದ್ರೆ ಜೀವವು ಆಶೀರ್ವಾದವು ಅಂತಿದೆ. ಹಂಗಾರೆ ದೇವರು ಯಾವ ಪರ್ವತದಲ್ಲಿ ಜೀವ ಕೊಟ್ರು, ಆಶೀರ್ವಾದ ಕೊಟ್ರು ಅಂತ ನೋಡಿದ್ರೆ ಅದೇ ಈಡೇನ್ ತೋಟ. ಈಡೇನ್ ತೋಟ, ಅದರಲ್ಲಿ ಆ ಪರ್ವತದಲ್ಲಿ, ಆ ರಾಜ್ಯದಲ್ಲಿ, ಆ ಬೆಟ್ಟದಲ್ಲಿ ದೇವರು ಮೊದಲು ಮನುಷ್ಯನಿಗೆ ಏನಪ್ಪ ಮಾಡೋದಂದ್ರೆ ಏನ್ರಿ ತನ್ನ ಪವಿತ್ರಾತ್ಮದಿಂದ ಮನುಷ್ಯನ ಸೃಷ್ಟಿ ಮಾಡಿದ್ರು. ಅಲ್ದರ ದೇವರು ಏನ್ ಮಾಡಿದ್ರು, ಮನುಷ್ಯನ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ, ಅದರ ನೆಲದ ಮಣ್ಣಿನ ಸೃಷ್ಟಿ ಮಾಡಿ ಅವನಿಗೆ ಎಂತ ಜೀವಶ್ವಾಸವನ್ನು ಊದಿದರು. ಯಾವಾಗ ಜೀವಶ್ವಾಸ ಊದಿದ್ನೋ ಮನುಷ್ಯ ಬದುಕುವ ಪ್ರಾಣಿ ಅದನು. ದೇವರ ತನ್ನ ಪವಿತ್ರಾತ್ಮ ಶಕ್ತಿಯಿಂದಾನೆ ಆದಾಮನ ಏನ್ ಮಾಡಿದ್ರು, ಸೃಷ್ಟಿ ಮಾಡಿದ್ದು. ಅವನು ಸೃಷ್ಟಿ ಮಾಡ್ಬೇಕಾದ್ರೆ ಹೆಂಗಪ್ಪ ಇದ್ದ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಪರಿಶುದ್ಧವಾಗಿದ್ದ. ಅದಕ್ಕೆ ನಾವು ದಾನಿಯಲ್ಲಿ ಓದ್ರಲ್ಲ ಪಾಠ, 2-3 ವಾರ ಮುಂಚೆ ಜ್ಞಾಪನ ಇಸ್ಕೊಳ್ತೀನಿ. ದಾನಿಯಲ್ಲಿ 2ನೇ ಅಧ್ಯಾಯ ಮತ್ತೆ 7ನೇ ಅಧ್ಯಾಯದಲ್ಲಿ ಆ ಪರ್ವತ ಏನ್ರಿ ನೋಡ್ತೀರಿ ಅಲ್ಲಿ. ಪರ್ವತ ಅಂದ್ರೆ ದೇವರ ರಾಜ್ಯ ಅಲ್ವರ. ಆ ಪರ್ವತದ ಮೇಲೆನೆ ದೇವರು ಜೀವವು ಆಶೀರ್ವಾದ ಇರಲಿ ಅಂತ ನಿರ್ಧಾರ ಮಾಡಿದರೆ. ಈಡೇನ್ ತೋಟದಲ್ಲಿ ಏನಿತ್ತು, ಆಶೀರ್ವಾದ ಇತ್ತು, ಜೀವ ಇತ್ತು. ಆದಾಮ್ಗೆ ಮಾಡಿದ್ರು ನಿತ್ಯ ಜೀವನ ಕೊಟ್ಟಿದ್ರು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂದ್ರೆ ಇದು ಲೇಕ್ ಹುಲ್ಲಾ. ಆ ಸ್ಥಳದಲ್ಲಿ ನೀರು ಶುದ್ಧವಾಗಿತ್ತಲ್ಲ, ಯಾವುದೇ ರೀತಿ ಕಲ್ಮಶಗಳಿರ್ಲಲ್ಲ, ನೀರು ತುಂಬಾ ಟ್ರಾನ್ಸ್ಪರೆಂಟ್, ತುಂಬಾ ಕ್ಲಿಯರ್ ಆಗಿತ್ತಲ್ಲ, ಸಮುದ್ರದ ಮಟ್ಟದಲ್ಲಿ ಇತ್ತಲ್ಲ. ಅದು ಏನಪ್ಪ ಸೂಚನೆ ಮಾಡ್ತದೆ ಅಂದ್ರೆ ಆದಾಮ್ನ ಸೃಷ್ಟಿ ಮಾಡಿರಂತ ಹಂತ. ಹೆಂಗಪ್ಪ ಇತ್ತು ಆದಾಮ ಸೃಷ್ಟಿ ಮಾಡಿರಂತ ಅಂತ ಅಂದ್ರೆ ಅವರು ಪರಿಪೂರ್ಣವಾಗಿದ್ರು, ಪರಿಶುದ್ಧವಾಗಿದ್ರು ರೀ. ಯಾವುದು ಲೋಪದೋಷಗಳಿರ್ಲ ರೀತಿ. ಆದಾಮ ಸೃಷ್ಟಿ ಮಾಡಕ್ಕೆ ಪಾಪಿ ಆಗಿದ್ನ? ಆಮೇಲೆ ಪಾಪ ಮಾಡೋದು ಆದ್ರೆ ಅದ್ರವ್ರಿಗೆ ಹೆಂಗಿರಂತೆ ತೋ ಪರಿಶುದ್ಧವಾಗಿದೆ. ಯಾವುದೋ ರೀತಿ ಕುಂದು ಕಳಂಕ ಅವನಲ್ಲಿ ಏನಾಗಿರ್ಲಿಲ್ಲ, ಇರ್ಲಿಲ್ಲ ಅಂತ ನೋಡ್ರಿ ಅಲ್ವರ. ಆದ್ರೆ ಆದಾಮ ಯಾವಾಗ ಪಾಪ ಮಾಡ್ತಾನೋ ಏನಾಗ್ಬಿಡ್ತು, ಆ ನೀರು ಫುಲ್ ಕಲ್ಮಶ ಆಗೋಯ್ತ್ರಿ ಅದರ. ಆ ಕಲ್ಮಶ ಆಗಿಂದ ದೇವ್ರ ಏನ್ ಮಾಡ್ತಾರೆ, ಉರಿಯೋದ್ರ ಹೊರಗಡೆ ಕಳಿಸ್ಬಿಡ್ತಾರೆ. ಲೇಕ್ ಹುಲ್ಲಲ್ಲಿ ಶುದ್ಧವಾಗಿತ್ತು, ಲೇಕ್ ಹುಲ್ಲಿಂದ ಬಿಟ್ಟು ಬರ್ಬೇಕಾದ್ರೆ ನೀರು ಅಶುದ್ಧ ಆಗ್ಬಿಡ್ತು. ನೀರು ಯಾವಾಗ ಅಶುದ್ಧ ಆಯ್ತೋ ಲೇಕ್ ಹುಲ್ಲಿಂದ ಹೊರಗಡೆ ಬಂದ್ಬಿಡ್ತು. ಇದೇ ತರ ಆದಾಮು ಶುದ್ಧವಾಗಿರ್ಬೇಕ, ಪರಿಶುದ್ಧವಾಗಿರ್ಬೇಕ ದೇವರನ್ನ ಈಡೇನ್ ತೋಟದಲ್ಲಿ ಇಟ್ಕೊಂಡಿದ್ರು. ಯಾವಾಗ ಅವನು ದೇವ್ರ ಬಗ್ಗೆ ಪಾಪ ಮಾಡ್ತಾನೋ ದೇವರನ್ನ ಈಡೇನ್ ತೋಟಕ್ಕೆ ಹೊರಗಡೆ ಏನ್ ಮಾಡ್ತಾರೆ, ಕಳಿಸ್ಬಿಡ್ತಾರ್ರಿ. ಅದ್ರ ಎಲ್ಲಿ ಕಳಿಸ್ಬಿಡ್ತಾರೆ ಅಂತಂದ್ರೆ ಅಪರಿಪೂರ್ಣವಾಗಿರೋಂಥ ಭೂಮಿಗೆ ಏನ್ ಮಾಡ್ತಾರೆ, ಅವನ್ನ ಕಳಿಸ್ಬಿಡ್ತಾರೆ. ಅದಕ್ಕೆ ಬೈಬಲ್ನಲ್ಲಿ ಅವನೊಬ್ಬನ್ನೇ ಕಳಿಸ್ಬಿಟ್ರ ಅಂದ್ರೆ ಫಸ್ಟ್ ಆದಾಮ ಮತ್ತೆ ಏವಳು ಮಾತ್ರ ಬಂದಿದ್ದು. ಆದ್ರೆ ಅವ್ರ ಮುಖಾಂತರ ಯಾರು ಬಂದ್ರು? ನಾವೆಲ್ಲರೂ ಆದಾಮ್ ಮುಖಾಂತರ ಆಗಿದ್ದೀರಿ. ಇವಾಗ ಈಡೇನ್ ತೋಟಕ್ಕೆ ಹೊರಗಡೆ ಬಂದಿದ್ದೀರಿ. ಎಲ್ಲ ಆದಾಮ್ನಲ್ಲಿ ಏನಾಗಿದ್ದೀರಿ, ಪಾಪಿಗಳಾಗಿದ್ದೀರಿ ಅಲ್ದ್ರ. ಅದಕ್ಕೆ ನೋಡಿ ಏನ್ರಿ
ಅಲ್ಲೇ ನೋಡ್ತೀರಿ ಯೋರ್ದೋನ್ ನದಿ, ನದಿ, ಸಮುದ್ರ, ನೀರು ಅಂದ್ರೆ ಬೈಬಲಲ್ಲಿ ಏನೋ ಅದರ ಜನಸಮೂಹ ಎಲ್ಲಿದೆ? ಪ್ರಕಟಣೆ 17ನೇ ಅಧ್ಯಾಯ 15ನೇ ವಾಕ್ಯ, ರೆವಲ್ಯೂಷನ್ 17:15 ಓದ್ರಿ. ರೆವಲ್ಯೂಷನ್ 17:15 ಓದ್ರಿ ಬ್ರದರ್ ಸಿಸ್ಟರ್ಸ್. ಇನ್ನು ಆ ಈ ದೇವದೂತನು ನನಗೆ ಹೇಳಿದ್ದು, ಆ ಜಾರಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ, ಅವರು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸುತ್ತವೆ. ನೋಡ್ರ ಅದೇ ನೋಡ್ಸ ಅಂತದ್ದು ಅದು ಪ್ರಜೆ, ಸಮೂಹ, ಜನ, ಭಾಷೆಗಳೇನ್ ಮಾಡ್ತದ್ದು ಅದು ಸೂಚಿಸ್ತದೆ. ನೋಡ್ರ ಹಂಗಂತಾರೆ ಜನ ಸಮೂಹ, ಪ್ರಜೆ, ಜನಗಳೇನ್ ಮಾಡ್ತಾರೆ ಅದು ಸೂಚನೆ ಮಾಡ್ತಾರೆ ಅಲ್ವರ. ಅದಕ್ಕೆ ಈಡೇನ್ ತೋಟದಲ್ಲಿ ಒಬ್ಬರೇ ಇದ್ದಿದ್ದು, ಈಡೇನ್ ತೋಟ ಹೊರಗಡೆ ಬಂದ ಆಯ್ತದ ಅದು ಒಂದು ನದಿನೇ ಆಗೋಯ್ತರಿ. ಅದರ ಜನರಾಶಿ ಏನಾಯ್ತಂತೆ ಆದಾಮಿಂದ ಬಂತರಿ. ಅದಕ್ಕೆ ನಮ್ಮನ್ನೆಲ್ಲಾರ್ದು ದೇವರು ಒಬ್ಬ ಮನುಷ್ಯನ ಮುಖಾಂತರ ಮಾಡಿದ. ಒಬ್ಬ ಮನುಷ್ಯ ಯಾರಪ್ಪ ಅಂತ ನೋಡ್ತಾರೆ? ಆದಾಮನು. ಅದರ ಓದ ನೋಡಿ ಅಪೊಸ್ತಲ ಕೃತ್ಯಗಳು 17:26. ಗೌತಮ್ ಬ್ರದರ್ ಓದ್ಬೋದಾ? ಅಪೊಸ್ತಲ ಕೃತ್ಯಗಳು 17:26. ಓದ್ತೀನಿ ಬ್ರದರ್. ಓಕೆ, ಆಕ್ಸ್ 17:26. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಭೂಮಂಡಲದಲ್ಲೆಲ್ಲ ವಾಸಿ ಮಾಡಿ, ಒಂದು ವೇಳೆ ಅವರು ತಡಕಾಡಿ ಕಂಡುಕೊಂಡಾರೆನು ಎಂದು. ಓಕೆ, ವಿಜಯ ಸರ್ ಸ್ವಲ್ಪ ನೀವು ನೆಟ್ವರ್ಕ್ ಜಾಗಕ್ಕೆ ಬಂದ್ರೆ ಕ್ಲಿಯರ್ ಆಗಿ ಬರ್ತದೆ. ಹುಡುಕುವವರ ವಿಜಯ ಸರ್ ನೀವು ನೆಟ್ವರ್ಕ್ ಇಲ್ಲ ಅನ್ಸ್ತದೆ, ತುಂಬಾ ವಾಯ್ಸ್ ಕಟ್ ಆಗ್ತಾ ಇದೆ. ಸರಿ, ಬೇರೆ ಯಾರು ಓದ್ಬೋದಾ? ಗೌತಮ್ ಬ್ರದರ್ ಓದ್ಬೋದಾ? ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ. ನೋಡ್ರ ಏನ್ ಹೇಳ್ತಾರೆ? ಸಾಕ್ಬಿಡಿ, ಥ್ಯಾಂಕ್ ಯು ಬ್ರದರ್. ಸರಿ, ನೋಡ್ಬೇಕಾದ್ರೆ ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ, ಒಬ್ಬ ಒಬ್ಬ ಮನುಷ್ಯ ಅಂತ ಆದಾಮಿಂದಲೇ ಇಡೀ ಮನುಕು ದೇವ್ರೇನ್ ಮಾಡಿದಂತೆ ಹುಟ್ಟಿಸಿರೋದು. ನೋಡ್ರ ಏನ್ರಿ? ಒಬ್ಬರಿಂದ ಯಾರು? ಆದಾಮಿಂದನೇ ಹುಟ್ಟಿಸಿರೋದು. ಒಂದು ನದಿ ಏನಂತೆ ಅಲ್ಲಿಂದ ಬಂತು ನೋಡ್ರಿ ಇಂತೀನಿ, ಪರ್ವತದಿಂದ. ಅದರಿಂದ ಏನಾಯ್ತು? ಲೇಕುಲ್ಲ ಇಂದ ಯೋರ್ದೋನ್ ನದಿನೇ ಆಗೋಯ್ತು ನೋಡ್ರಿ ಇಂತೀನಿ. ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಈ ರೀತಿ ಆದಾಮಿಂದ ಇಡೀ ಮನುಕುಲ ಏನಾಗಿರೋದು ಇವತ್ತು ಬಂದಿರೋದು. ಅದಕ್ಕೆ ನೋಡ್ಬೇಕಾದ್ರೆ ನಾವೆಲ್ಲ ಏನ್ರಿ? ನಾವೆಲ್ಲ ಆದಾಮಿನ ಸಂತತಿ ಅಲ್ದರ. ನೋಡಿ, ಈಡೇನ್ ತೋಟದಿಂದ ದೇವ್ರು ಆದಾಮನ ಏನ್ ಹೊರಗಡೆ ಹಾಕಿದ್ರು? ಪಾಪ ಸಂಬಳ ಮರಣ. ಅವ್ರೊಬ್ರು ತಿನ್ಬಂತ ಹಣ್ಣನ್ ತಿಂದ್ರು, ಆ ದಂಡನೆ ಎಲ್ಲಾರ ಮೇಲೆ ಏನಾಗ್ಬಿಡ್ತಾರೆ? ಬಂದ್ಬಿಡ್ತಾರೆ ನೋಡ್ರಿ ಇರ್ತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸರ್ಗಳೇ, ಇದೇ ರೀತಿ ನಮ್ಮನ್ನೆಲ್ಲಾರನ್ನೂ ದೇವ್ರು ಏನಪ್ಪ ಮಾಡೋದು ಅಂತಂದ್ರೆ ಮುಖಾಂತರ ನಮ್ಮನ್ನೆಲ್ಲಾರನ್ನೂ ದೇವ್ರನ್ನ ಪಾಪಕ್ಕೆ ಒಪ್ಪಿಸ್ಕೊಟ್ರು. ಅದರ ಓದ ನೋಡಿರ್ತೀರಿ ರೋಮಾಪುರದಲ್ಲಿ 5ನೇ ಅಧ್ಯಾಯ 12ನೇ ವಾಕ್ಯ. ರೋಮನ್ಸ್ 5th chapter 12th verse. ವಿಕ್ರಮ್ ಬದರ್ ಓದ್ಬೋದಾ? ರೋಮನ್ಸ್ 5:12. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ವೆರಿ ಗುಡ್ ಅಲ್ವರ. ಸೊ ನೋಡ್ಬೇಕಾರೆ ಏನ್ರಿ ಈ ವಿಷಯ ಹೇಗಂದ್ರೆ, ಒಬ್ಬನಿಂದಲೇ ಲೋಕದಲ್ಲಿ ಪಾಪದಿಂದ ಮರಣವೂ ಲೋಕದೊಳಗೆ ಇದ್ದಂತೆ ಪ್ರವೇಶಿಸಿತು. ಎಲ್ಲರೂ ಪಾಪ ಮಾಡಿದ್ರಿಂದ ದೇವ್ರೇನ್ ಮಾಡ್ತಾರೆ? ಈಗ ಎಲ್ಲರ ಮೇಲೂ ಮರಣ ಆಳ್ವಿಕೆ ನಡೀತು ಅಂತ ಏನ್ ಮಾಡ್ತೀವಿ ನಾವು? ಅದರ ಎಲ್ಲರದ್ದು ದೇವ್ರು ಮಾಡಿದ್ರೆ ಪಾಪಕ್ಕೆ ಮರಣಕ್ಕೆ ಒಪ್ಪಿಸಿದ್ರು ಅಂತ ನೋಡ್ತಾರೆ. ಅದರ ಅದಕ್ಕೆ ಮುಖಾಂತರ ಎಲ್ಲಾರ್ಗು ಏನ್ ಬಂತು? ಮರಣದಂಡನೆ ಬಂತು ರೀ. ಅದಕ್ಕೆ ಬೈಬಲ್ ನೋಡ್ತೀರಿ ಏನ್ರಿ? ನೀತಿವಂತರು ಜನಪ್ಪ ಇದ್ದಾರೆ ಅಂತಂದ್ರೆ ಒಬ್ರು ಇಲ್ಲ ಅಂತ ನೋಡ್ತೀರಿ. ಬ್ರಹ್ಮಪುರದಲ್ಲಿ 3 ಎಷ್ಟೋ ಜನ ಮಕ್ಕಳು ಹುಟ್ಟಿದ ತಕ್ಷಣ ಸತ್ತೋಗ್ಬಿಡ್ತಾರೆ, ಹುಟ್ಟಿದ ದಿನಾನೇ ತೀರೋಗ್ಬಿಡ್ತಾರ್ರಿ. ಯಾಕೆ? ಏನ್ ಕಾರಣ? ಅವ್ರ ತಂದೆ ತಾಯಿ ಇದನ್ನ ಒಂದೇ ಪ್ರಶ್ನೆ ಕೇಳೋದು, ದೇವ್ರೇ ನನ್ನ ಮಗ ಏನ್ ತಪ್ಪು ಮಾಡಿದ? ಯಾಕೆ ನೀವನ್ನ ಬಲಿ ತಗೊಂಡ್ಬಿಟ್ಟೆ? ನಿನ್ ಕರುಣೆ ಇಲ್ವಾ? ನಿನ್ ಕೃಪೆ ಇಲ್ವಾ? ನಿನ್ ದಯೆ ಇಲ್ವಾ? ನಿನ್ ಕಣ್ಣಿಲ್ವಾ? ಕಿವಿ ಇಲ್ವಾ? ಎಷ್ಟೆಷ್ಟೋ ರೀತಿಯಲ್ಲಿ ದೇವ್ರು ಏನ್ ಮಾಡ್ತಾರೆ? ಪ್ರಶ್ನೆ ಕೇಳ್ತಾರೆ, ಬೈತಾರೆ. ಯಾಕೆ ದೇವ್ರೇ
ಅಂತಂದ್ಬಿಟ್ಟದ್ರ ಈ ಪ್ರಶ್ನೆಗೆ ಯಾವುದೇ ಒಂದು ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಉತ್ತರ ಇಲ್ಲ ಎಕ್ಸೆಪ್ಟ್ ಬೈಬಲ್ ಅಲ್ಲಿ ಮಾತ್ರ ಇದಕ್ಕೆ ಮಾಡಿ ಉತ್ತರ ಕೊಟ್ಟಿರೋದು. ಏನಕ್ಕಪ್ಪ ಕಾರಣ ಅಂತಂದ್ರೆ ಒಬ್ಬ ಮನುಷ್ಯನಿಂದಲೇ ಲೋಕದಲ್ಲಿ ಪಾಪದ ಮುಖಾಂತರ ಮರಣವೋ ಲೋಕದಲ್ಲಿ ಪ್ರವೇಶಿಸಿತು. ಹೀಗೆ ಎಲ್ಲರೂ ಪಾಪ ಮಾಡಿದ್ರಿಂದ ಮರಣವು ಹೀಗೆ ಎಲ್ಲರ ಮೇಲೂ ವ್ಯಾಪಿಸಿತು ಅಂತ ಕ್ಲೀನಾಗಿ ಮಾಡೋದು ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ನೀತಿವಂತನೋ ಒಬ್ರು ಇಲ್ಲ, ಯಾರೂ ಇಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಆಮೇಲೆ ದಾವೀದ್ ಏನ್ ಹೇಳ್ತಾನೆ ಅದಕ್ಕೆ, ಏನ್ರಿ ನಾನು ಹುಟ್ಟಿದಂದಿನ ಇದ್ದೀನಿ ನಾನು ಪಾಪಿಯೇ. ನೋಡಿ ಓದೋಣ, ಕೀರ್ತನೆ 51:5. ಕೀರ್ತನೆ 51:5 ಆನಂದ್ ಬದರ್ ಓದ್ಬೋದಾ? ರಾತ್ರಿ ಹಾ ಬ್ರದರ್ ಓದ್ತೀವಿ. ಇವತ್ತ ಟ್ರಾನ್ಸ್ಲೇಟ್ ಮಾಡಿದ 51:5 ಬ್ರದರ್. ಹಾ ಹುಟ್ಟಿದನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ನೋಡ್ರ, ಹುಟ್ಟಿದ್ದಂದಿನ ನಾನು ಪಾಪಿಯೇ, ಮಾತ್ರ ಗರ್ಭವನ್ನು ಹೊಂದಿದ ದಿನದಿಂದ ಏನಾಗಿದ್ದೀನಿ, ದ್ರೋಹಿಯಾಗಿದ್ದೀನಿ. ಹುಟ್ಟಿ ದಿನದಿಂದ ಅದರ ಪಾಪನೇ ಮಾಡಿದ್ರೆ ಹೆಂಗ್ ಬಿಡ್ತಂದ್ರೆ ಆದಾಮಿಂದ ಬಂದಿರೋದು ನೋಡ್ರಿ ಅಂತೀರಿ. ಅದರ ಅನ್ನ ಕರ್ತನಲ್ಲಿ ಸೋದ್ರೆ ಈ ಏನ್ರೆ ಆ ಒಂದು ಹುಲ್ಲಾಯಿಂದ ನೀರೇನಾಯ್ತು, ಫಸ್ಟ್ ಹೊರಗಡೆ ಬರ್ಬೇಕಾದ್ರೆ ಕಲ್ಮಶವಾಯಿತು. ಎಷ್ಟು ಕಲ್ಮಶವಾಯಿತು ಅಂತಂದ್ರೆ ಎಷ್ಟು ಶುದ್ಧವಾಗಿತ್ತು, ಅದೇ ಆಪೋಸಿಟ್ ಆಗಿ ಏನಾಗ್ಬಿಡ್ತೀರಿ, ಕಂಪ್ಲೀಟ್ ಆಗಿ ಮಣ್ಣಿಂದ ತುಂಬ್ಕೊಂಡ್ಬಿಡ್ತೀರಿ. ಇದೇನಪ್ಪ ಸೂಚನೆ ಮಾಡ್ತಾರೆ ಅಂದ್ರೆ ಆದಾಮ್ನ ಸೃಷ್ಟಿ ಮಾಡಿ ಆದಾಮ್ ಪಾಪ ಮಾಡಿ ಈಡೇನ್ ತೊಡೆ ಹೊರಗಡೆ ಬಂದಿದ್ದು ಕೇವಲ 1656 ವರ್ಷದಲ್ಲೇನೆ ಮೊದಲೇ ಲೋಕ ಪಾಪದಿಂದ ತುಂಬಿಡ್ತೀರಿ. ಎಷ್ಟು ಪಾಪದಲ್ಲಿ ತುಂಬಿಡ್ತು ಅಂತಂದ್ರೆ ದೇವರು ಅದನ್ನ ನಾಶನೇ ಮಾಡಾಕ್ಬಿಟ್ರಿ. ಆ ಥರ ಲೆವೆಲ್ಗೆ ಏನಾಗ್ಬಿಡ್ತು, ಪಾಪ ತುಂಬಿಡ್ತು ನೋಡ್ರಿ ಅಂತೀನಿ ಅಲ್ಲರ. ಯೋಚನೆ ಮಾಡಿದ್ದೀನಿ, ಆದಾಮ್ ಪಾಪ ಮಾಡಿದಾನೆ ಕೇವಲ 1656 ವರ್ಷ ಅಷ್ಟೇ ರೀ. ಅದರ ಈಡೇನ್ ತೊಡೆ ಹೊರಗಡೆ ಬಂದಿದ್ಮೇಲೆ ಮನುಷ್ಯ ಅಧಿಕವಾಗಿ ಪಾಪದಲ್ಲಿ ಬೀಳ್ದಿರ್ತಿಲ್ಲ, ಮನುಷ್ಯನ ಕಾಪಾಡ್ಲಿ ಅಂತ ದೇವ್ರು ಏನ್ ಮಾಡಿದ್ರು, ಪರಲೋಕದ ದೇವತೆಗಳನ್ನ ಕಳ್ಸಿಕೊಟ್ರು ಮನುಷ್ಯನ ಮೇಲೆ ಆಳ್ವಿಕೆ ಮಾಡಿ. ಏನ್ರಿ ಅವ್ರನ್ನ ಬಂದ್ಬಿಟ್ಟು ಸರಿಯಾದ ರೀತಿಯಲ್ಲಿ ರಕ್ಷಿಸಿ ಕಾಪಾಡಿ ಅಂತ ಬಿಟ್ರೆ, ಈ ದೇವದೂತರು ಭೂಲೋಕದಲ್ಲಿ ಬಂದ್ಬಿಟ್ಟು ಸುಂದರವಾಗಿರೋ ಸ್ತ್ರೀಗಳನ್ನ ನೋಡ್ಬಿಟ್ಟು ಅವ್ರ ಜೊತೆ ಮದುವೆ ಮಾಡ್ಕೊಳಕ್ ಏನ್ ಮಾಡಿದ್ರಿ, ಶುರು ಮಾಡಿದ್ರು ಅಲ್ಲರ. ನೋಡಿ ಬೈಬಲ್ ಇದೆಲ್ಲ ಓದಿಂತೀನಿ, ಆದಿಕಾಂಡದಲ್ಲಿ 6:2, ಆದಿಕಾಂಡ 6ನೇ ಅಧ್ಯಾಯ 2ನೇ ವಾಕ್ಯ ಓದಿ ವಿಜಯ ಅಷ್ಟು. ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ನೋಡ್ರ, ದೇವಪುತ್ರರು ಏನ್ರಿ ಮನುಷ್ಯ ಪುತ್ರಿಯರನ್ನು ಸೌಂದರ್ಯವನ್ನು ನೋಡಿ ಇಷ್ಟರಾದನ್ನು ಹೆಂಡರಾಗಿ ಮಾಡ್ಕೊಂಡ್ರಂತೆ. ಇದು ಯಾರು ದೇವಪುತ್ರರು? ಇದು ಮನುಷ್ಯರಲ್ಲ ರೀ. ಅಂದ್ರೆ ದೇವ ಪುತ್ರರನ್ನು ಕೊಟ್ಟವ್ರೆ, ಆದ್ರೆ ಮನುಷ್ಯ ಪುತ್ರಿಯರು ಅದರ ಏನ್ರಿ. ಎಷ್ಟು ಜನ ಬಿಡ್ತಾರೆ ಅದೇ ಮನುಷ್ಯ ಸ್ತ್ರೀನ ಮದುವೆ ಮಾಡ್ಕೊಂಡ ಬಗ್ಗೆ ಹೇಳೋದು ಇಲ್ಲ. ಇಲ್ಲ ರೀ, ದೇವ ಪುತ್ರರನ್ನು ಕೊಟ್ಟವ್ರೆ. ಏನ್ರಿ, ಮನುಷ್ಯ ಪುತ್ರರು, ಮನುಷ್ಯ ಪುತ್ರಿಯರಂತ ಕೊಡ್ಲಿಲ್ಲ ರೀ. ಅದನ್ನ ನೋಡ್ಬೇಕು, ದೇವಪುತ್ರರು ಅಂದ್ರೆ ದೇವದೂತರು. ಅದರ ಮನುಷ್ಯ ಸ್ತ್ರೀಗಳ ಜೊತೆ ಸಂಬಂಧ ಇಟ್ಕೊಂಡು ಯಾರು ಹುಟ್ರಂತೆ, ರಾಕ್ಷಸರು ಹುಟ್ರಂತೆ. ಅದರ ನೀವೇ ಯೋಚನೆ ಮಾಡಿದ್ರೆ ಮನುಷ್ಯ ಮನುಷ್ಯನ ಜೊತೆ ಸೇರಿದ್ರೆ ಅಂದ್ರೆ ಗಂಡು ಹೆಣ್ಣು ಸೇರಿದ್ರೆ ರಾಕ್ಷಸ ಹುಡ್ತಾರೆ? ಇಲ್ಲ ರೀ. ದೇವದೂತರು ಏನ್ರಿ ಮನುಷ್ಯ ಸೇರ್ಕೊಂಡ ಅವಾಗೆ ಹುಟ್ಟಿದ್ ಯಾರಪ್ಪ ಅಂದ್ರೆ ರಾಕ್ಷಸಗಳು. ಅಲ್ರ ಸರಿ, ದೇವದೂತರು ಮದುವೆ ಮಾಡ್ಕೊಬೋದಾ? ದೇವತರಿಗೆ ಪರ್ಮಿಷನ್ ಇದೆಯಾ? ದೇವತೆಗಳ ಅನುಮತಿ ಇದೆಯಾ ಮದುವೆ ಮಾಡ್ಕೊಳಕ್ಕೆ? ಅವ್ರು ಮದುವೆ ಮಾಡ್ಕೊಬೋದಾ? ದೇವತರು ಮದುವೆ ಮಾಡ್ಕೊಬೋದಾ ಇಲ್ವಾ? ಇಲ್ಲ ಬ್ರದರ್, ಇಲ್ಲ. ಅದರ ದೇವತರಲ್ಲಿ ಪರ್ಮಿಷನ್ ಇಲ್ಲ, ಮದುವೆ ಮಾಡ್ಕೊಳಕ್ ಆಗಲ್ಲ. ಎಲ್ಲ ರೈತ ಬೈಬಲಲ್ಲಿ ಮದುವೆ ಮಾಡ್ಕೊಂಬಾರ್ದು ಅಂತ ಯೇಸು ಕ್ರಿಸ್ತ ಎಲ್ಲ ಹೇಳಿದಾರಾ ಅಂತಂದ್ರೆ ಎಸ್. ಅದರ ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಯೇಸು ಕ್ರಿಸ್ತ ಅಂತ. ಒಂದು ಸ್ತ್ರೀ 7 ಪುರುಷನ ಮದುವೆ ಮಾಡ್ಕೊಂಡಿರ್ತಾರೆ, ಪುನರುತ್ಥಾನದಲ್ಲಿ ಅವ್ರನ್ನ ಯಾರು ಮದುವೆ ಆಗ್ತಾರೆ ದೇವ್ರೆ ಅಂತ ಕೇಳಬೇಕಾರೆ ಯೇಸು ಕ್ರಿಸ್ತ ಹೇಳ್ತಾರೆ, ಪುನರುತ್ಥಾನದಲ್ಲಿ ಮದುವೆ ಮಾಡಿಕೊಡುವುದೂ ಇಲ್ಲ, ಮಾಡಿಕೊಳ್ಳುವುದೂ ಇಲ್ಲ. ಪರಲೋಕದಲ್ಲಿರಂತ ದೇವದೂತ ತರ ಇರ್ತಾರೆ ಅಂತ ಹೇಳ್ತಾರೆ. ನೋಡಿ ಓದನ ಮತ್ತೆ 22:30, ಮತ್ತೆ 22ನೇ ಅಧ್ಯಾಯ 30ನೇ ವಾಕ್ಯ. ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಳ್ಳುವುದು ಇಲ್ಲ, ಮಾಡಿಕೊಡುವುದೂ ಇಲ್ಲ, ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ. ನೋಡ್ರ ಹಿಂಗಿರ್ತಂತೆ, ಪರಲೋಕದಲ್ಲಿರೋ ದೇವದೂತ ತರ ಇರ್ತಾರಂತೆ ನೋಡ್ರಿ ಅಂತೀನಿ. ನೋ ಕಾನ್ಸೆಪ್ಟ್ ಆಫ್ ಮ್ಯಾರೇಜ್. ಅಂದ್ರೆ ಹಂಗಾರೆ ದೇವತೆಗಳಿಗೆ ಮದುವೆ ಮಾಡ್ಕೊಳಕ್ಕೆ ಪರ್ಮಿಷನ್ ಇಲ್ಲ. ಅವ್ರೇನೋ ಮದುವೆ ಮಾಡ್ಕೊಂಡ್ರೆ ಏನ್ ಮಾಡ್ದಂಗೆ ಗೊತ್ತಾ, ವ್ಯಭಿಚಾರ ಮಾಡ್ದಂಗೆ ಲೆಕ್ಕರಿ. ಅಲ್ದ್ರ ಅದಕ್ಕೆ ದೇವರವ್ರಿಗೆ ಶಿಕ್ಷೆ ಕೊಟ್ಟಿದ್ರಿ. ಅಲ್ದ್ರ ಎಲ್ಲಿದೆ? ಯೂದನ ಬರೆದಂತ ಪತ್ರಿಕೆ 7ನೇ ವಾಕ್ಯದಲ್ಲಿ ಇದೆ ನೋಡಿ, ಓದನ. ಸುವರ್ಣ ಅಷ್ಟರ್ ಓದ್ಬೋದಾ? ಯೂದ 1:7 ಓದ್ಬೋದಾ? ಓದ್ತೀನಿ ಬ್ರದರ್. ಸೊದೋಮ್ ಗೋಮರ ಪಟ್ಟಣಗಳವರು, ಅವುಗಳ ಸುತ್ತಮುತ್ತಲನ ಪಟ್ಟಣಗಳವರು,
ಆ ದೂತರಂತೆ ನಡೆದುಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಬಿಟ್ಟು ಹ್ಮ್. ಸ್ವಭಾವ ವಿರುದ್ಧವಾದ ಭೋಗವನ್ನು ಅನುಸರಿಸಿದ್ದರಿಂದ ಅವರು ನಿತ್ಯವಾದ ಅಗ್ನಿಯಲ್ಲಿ ದಂಡನೆಯನ್ನು ಅನುಭವಿಸುತ್ತಾ ದುರ್ಮಾರ್ಗಿಗಳಿಗೆ ಆಗುವ ದುರ್ಗತಿಗೆ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾರೆ. ನೋಡ್ರ ಎಷ್ಟು ಕ್ಲೀನ್ ಆಗಿ ಆಮೆನ್. ಹೇಳ್ತಾರಂತೆ, ಸೋದೋನ್ ಗೊಮರದ ಪಟ್ಟಣಗಳ ತರಾನೇ ಇವರು ಏನ್ ಮಾಡಿದ್ರಂತೆ, ದೇವದೂತಗಳ ತರ ಅದರ ಬೇರೆ ಒಂದು ಕೆಲಸ ಮಾಡಿದ್ರು, ವ್ಯಭಿಚಾರ ಮಾಡಿದ್ರು ಅಲ್ದ್ರ. ಮದ್ವೆ ಮಾಡ್ಕೊಂಬಾರ್ದು, ಮದುವೆ ಮಾಡ್ಕೊಂಡು ಅನುಮತಿ ಇಲ್ಲ. ಇವ್ರು ಮದುವೆ ಮಾಡ್ಕೊಳೋದು ಏನಾಗ್ಬಿಡ್ತು ಅಂದ್ರೆ ವ್ಯಭಿಚಾರ ಆಗ್ಬಿಡ್ತಾರೆ. ಅದಕ್ಕೆ ಇವ್ರಿಗೆ ಹುಟ್ಟವ್ರು ಯಾರಪ್ಪ ಹುಟ್ಟಿದ್ಬಿಟ್ರು ಅಂದ್ರೆ ಮನುಷ್ಯರು ಹುಟ್ಟಲೇದ್ರಿ, ರಾಕ್ಷಸಗಳ್ರೇನ್ರಿ ಮಾಡ್ತಾರೆ ಅಲ್ಲಿ ಹುಡ್ತಾರೆ ಅದರ ಏನ್ರಿ ರಾಕ್ಷಸಗಳು ಎಲ್ಲಿ ಕೊಟ್ಟವ್ರೆ ನೋಡಿ. ನೋಡೋಣ, ಸಂಗೀತ ಯೇಸು ಸಿಸ್ಟರ್ ಓದ್ಬೋದಾ? ಆದಿಕಾಂಡ 6ನೇ ಅಧ್ಯಾಯ 4 ಮತ್ತು 5 ಓದ್ಬೋದಾ ಸಂಗೀತ ಸಿಸ್ಟರ್? ಓದಿ ಇಷ್ಟ. ಆ ಕಾಲದಲ್ಲಿ, ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾಶರೀರಗಳು ಭೂಮಿಯ ಮೇಲಿದ್ದರು, ಅನಂತರದಲ್ಲಿಯೂ ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡು ಪರಾಕ್ರಮಶಾಲಿಗಳು ಇವರೇ. ನೋಡ್ರ ಮನುಷ್ಯ ನೋಡಿ ಮನುಷ್ಯರ ಕೆಟ್ಟ ಕನಸು ಸಾಕು ಸಿಸ್ಟರ್, ಥ್ಯಾಂಕ್ ಯು. ಸದ್ಯ ನೋಡ್ಬೇಕಾದ್ರೆ ಏನ್ ನೋಡ್ತೀರಿ, ಆ ಕಾಲದಲ್ಲಿ ಅಂದ್ರೆ ಯಾವ ಕಾಲದಲ್ಲಿ ದೇವಪುತ್ರರು ಮನುಷ್ಯ ಪುತ್ರತೆ ಸೇರ್ಬೇಕಾದ್ರೆ ಯಾರು ಹುಟ್ಟತ್ತೆ, ಮಹಾಶರೀರಗಳು ಹುಟ್ಟರಂತೆ. ಇವ್ರು ಹೆಂಗಿದ್ರಂತೆ ಅಲ್ಲಿ, ಒಂದು ಕಾಲದ ಪರಾಕ್ರಮಶಾಲಿ ಇವರೇ ರೀ. ಇವರ ಒಂದು ದೌರ್ಜನ್ಯದಿಂದ ಭೂಮಿ ಕೆಟ್ಟತನದಿಂದ ಏನಾಗ್ಬಿಡ್ತಾರೆ, ಸಂಪೂರ್ಣ ತುಂಬ್ಕೊಂಡ್ಬಿಡ್ತಾರೆ. ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೆ ರಾಕ್ಷಸನ್ರಿ ಸಾಮಾನ್ಯದವ್ರಲ್ಲ ರೀ. ಏನ್ರಿ, ಮನುಷ್ಯ 6 ಅಡಿ ಇದ್ರೆ ಈ ರಾಕ್ಷಸಗಳು ಏನ್ರಿ 50 ಅಡಿ ರೀ, 50 ಅಡಿ 60 ಅಡಿ ದೊಡ್ಡ ದೊಡ್ಡ ಜೈಂಟಿಕ್ ಜೈಂಟ್ಸ್ ತರ ಇದ್ರಿ. ಅದರ ಇದಕ್ಕೆ ತುಂಬಾ ಪ್ರೂಫ್ ಇದೆ. ನೀವು ಏನಂತ ನ್ಯಾಷನಲ್ ಜಿಯೋಗ್ರಫಿಕಲ್ ಚಾನಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಏನ್ರಿ, ಅಥವಾ ಗೂಗಲಲ್ಲಿ ಸರ್ಚ್ ಮಾಡೋದಂದ್ರೆ ನಿಮ್ಗೆ ಸಿಗ್ತಾರೆ ಜೈಂಟ್ಸ್, ನೆಫಿಲಿಯಮ್ಸ್. ಅದರ ಇವರು ಸಾಮಾನ್ಯ ಮನುಷ್ಯಕ್ಕಿಂತ ತುಂಬಾ ಶಕ್ತಿಶಾಲಿ ಆಗಿರೋದ್ರಿಂದ ಭೂಲೋಕವು ಏನಂತೆ ದೇವರ ದೃಷ್ಟಿಲಿ ಕೆಟ್ಟು ಹೋಯ್ತು, ಭೂಮಿ ಬಲಾತ್ಕಾರದಿಂದ ತುಂಬಿತ್ತು ಅಂತ ಹೇಳ್ತಾರೆ. ಫುಲ್ ದೌರ್ಜನ್ಯ ಮಾಡಕ್ಕೆ ಶುರು ಮಾಡಿದ್ರು. ಅದರ ಲೋವರ್ ಪೀಪಲ್ ಮೇಲೆ, ತುಂಬಾ ಕೆಳಮಟ್ಟದಲ್ಲಿರುವಂಥ ಜನಗಳ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಶುರು ಮಾಡಿದ್ರು, ದೌರ್ಜನ್ಯ ಮಾಡಕ್ಕೆ ಶುರು ಮಾಡಿದ್ರು. ಇನ್ನ ಭೂಮಿ ಏನಾಗ್ಬಿಡಿದ್ರೆ ಕೆಟ್ಟತನದಿಂದ ತುಂಬೋಗಿತ್ತು ಅಂತ ಇವಾಗ ವಾಕ್ಯ ಓದಿಲ್ಲ ನೋಡಿ. ನಿಮಿಷ ಓದೋಣ. ಆದಿಕಾಂಡ 6:11. ಆದಿಕಾಂಡ 6ನೇ ಅಧ್ಯಾಯ 11ನೇ ವಾಕ್ಯ. ನವೀನ್ ಬ್ರದರ್ ಓದ್ಬೋದಾ? ನವೀನ್ ಬ್ರದರ್. ಬ್ರದರ್, ನನ್ನ ಹತ್ರ ಬೈಬಲ್ ಇಲ್ಲ ಬ್ರದರ್, ನಾನು ನೆಟ್ವರ್ಕ್ ಇಲ್ಲ ಅಂತೇಳಿ ಬೇರೆ ಕಡೆ ಇದ್ದೀನಿ. ಓಕೆ ಬ್ರದರ್, ತೊಂದರೆ ಇಲ್ಲ. ಓದ್ತೀನಿ ಬ್ರದರ್, ನಾನು ಓದ್ತೀನಿ. ಗೋಪಾಲ ಬರೀ. ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು, ಅನ್ಯಾಯವನ್ನು ಲೋಕವನ್ನು ತುಂಬಿಕೊಂಡಿತ್ತು. ವೆರಿ ಗುಡ್. ಅದರ ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು. ಅದರ ದೇವದೃಷ್ಟಿಗೆ ಕೆಟ್ಟು ಹೋಗಿದ್ರು ಅಂತ ನೋಡ್ತಿರ್ತೀನಿ. ಹೆಂಗೆ ಈ ದೇವದೂತರುಗಳು ಅಲ್ರ. ಅದಕ್ಕೆ ಫಸ್ಟು ಆದಾಮ್ನ ಸೃಷ್ಟಿ ಮಾಡ್ಬೇಕಾದ್ರೆ ದೇವ್ರು ಏನ್ ಮಾಡ್ತಾರೆ, ಉದಯ ಸೂಚಕ ಏನ್ರಿ ಲೂಸಿಫರ್ನ ಬಿಡ್ತಾರೆ ಭೂಲೋಕದಲ್ಲಿ. ಮನುಷ್ಯನ ಏನ್ ಮಾಡಪ್ಪ ನೀನು ಕಾಪಾಡೋ ಅಂತ. ಇವ್ರಾಗ ಏನ್ ಮಾಡ್ತಾರೆ, ಮನುಷ್ಯನ ಕಾಪಾಡೋ ಬದಲು ಇವನ್ಗೆ ಹೆಮ್ಮೆ ಬಂದ್ಬಿಡ್ತಾರೆ. ಅದಕ್ಕೆ ಮನುಷ್ಯನ ಹೆಂಗಾರ ಮಾಡಿ ಕಂಟ್ರೋಲ್ ಮಾಡಬೇಕು ಅಂತ ದೇವ್ರಿಗೆ ಪಾಪ ಮಾಡಿದಾಗ ಅವನು ಲೂಸಿಫರ್ ಆಗಿದ್ದವನು ಸೇತಾನ್ ಆಗ್ಬಿಡ್ತಾನೆ, ದೇವರ ವಿರೋಧಿ ಆಗ್ಬಿಡ್ತಾನೆ. ಯಾವಾಗ ಸೇತಾನ್ ಪಾಪ ಮಾಡಿದ್ರು ದೇವ್ರ ನೆಕ್ಸ್ಟ್ ಅವಕಾಶ ಯಾರಿಗಪ್ಪ ಕೊಡ್ತಾನೆ, ದೇವತೆಗಳು ಕೊಡ್ತಾರೆ. ದೇವತೆಗಳಿಗೆ ಅವಕಾಶ ಕೊಡಬೇಕಾದ್ರೆ ಒಂದು ಸ್ಪೆಷಲ್ ಒಂದು ಪ್ರಿವಿಲೇಜ್ ಕೊಟ್ಟಿದ್ದಾರೆ. ಅದರ ದೇವತೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರೋ, ಬೈಬಲ್ ಓದಿದಿರಿ. ಅವರೆಲ್ಲ ಆತ್ಮಿಕ ಶರೀರದಲ್ಲಿದ್ದಾರೆ, ನಮ್ಮ ಥರ ಮಾಂಸಿಕ ಶರೀರ ಅಲ್ಲ ರೀ. ಬೈಬಲ್ ಎಷ್ಟೊಂದು ಓದಿಲ್ಲ, ದೇವತೆಗಳು ಮನುಷ್ಯನ ನಡುವೆ ಮಾಂಸದಲ್ಲಿ ಕಾಣಿಸ್ಕೊಂಡಿರೋದು, ಹಂಗೆ ದಿಢೀರಂತ ಹಂಗೆ ಮಾರ್ಪಾಡಾಗಿ ಮಾಯ ಆಗಿರೋದು ಆತ್ಮಿಕ ಶರೀರದಲ್ಲಿ ನಾವು ಬೈಬಲ್ ಎಷ್ಟೋ ಸತಿ ಓದಿದ್ದೀರಿ. ಅಂದ್ರೆ ಅದಕ್ಕೆ ದೇವತರು ನಮ್ಮ ಥರ ಮಾಂಸಿಕ ಶರೀರದಲ್ಲಿ ಆತ್ಮಿಕ ಶರೀರದಲ್ಲಿರೋದು. ಆದರೆ ಮೊದಲನೇ ಹೋಗ್ತಲೇ ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ರು. ಇಷ್ಟ ಬಂದವಾಗ, ಮನಸ್ಸು ಬಂದವಾಗ ಆತ್ಮಿಕ ಶರೀರದ ಮಾಂಸಿಕ ಶರೀರ ಬರ್ಬೋದಾಯ್ತು, ಬೇಡ ಅಂದವಾಗ ಮಾಂಸಿಕ ಶರೀರ ಆತ್ಮಿಕ ಶರೀರಕ್ಕೆ ಹೋಗೋಯ್ತು. ಆ ಥರ ಗಿಫ್ಟ್ ಏನು ಮಾಡಿದ್ರು ಅವ್ರಿಗೆ ಕೊಟ್ಟಿದ್ರು ಅಲ್ದ್ರ. ಅದಕ್ಕೆ ಮೊದಲನೇ ಲೋಕನ ಆಡಳಿತ ಮಾಡೋದಕ್ಕೆ ಕೊಟ್ಟಿದ್ದೇ ದೇವ್ರು ಯಾರಿಗಪ್ಪ ಅಂತಂದ್ರೆ ಈ ಒಂದು ದೇವದೂತರುಗಳಿಗೆ. ವಾಕ್ಯ ಓದೋ ನೋಡಿದ್ದೀನಿ. ಹೀಬ್ರೇಯರು ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯ. ವಿಕ್ರಮ್ ಬದರ್ ಓದ್ಬೋದಾ? Hebrews 2:5. ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ನೋಡ್ರ, ನಾವು ಪ್ರಸ್ತಾಪಿಸುವಂತ ಮುಂದಣ ಸಾಮ್ರಾಜ್ಯವನ್ನು
ದೇವರು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ, ಮಾಡಲಿಲ್ಲ ದೇವರು. ಮತ್ತೆ ಏನಪ್ಪ ಮುಂದೆ ಮುಂದೆ ಬರ್ತಾರೆ ಮೂರು ಲೋಕ ಪಟ ಕೇಳಿರ್ಬೋದು, ಚೆನ್ನಾಗಿ ಕೇಳಿಲ್ಲ ಅಂದ್ರೆ ದಯವಿಟ್ಟು ಯೂಟ್ಯೂಬಲ್ಲಿ ಕೇಳಿ ಇನ್ನೊಂದ್ಸತಿ ಅದರ. ಇವಾಗ ನಾವಿರೋದು 2ನೇ ಲೋಕ, ಇದಾಗಿ ನಂತರ ಕ್ರಿಸ್ತನ ಒಂದು ರಾಜ್ಯ ಬರ್ತಾರೆ, ಅದು 3ನೇ ಲೋಕ ಅಂತ ಹೇಳ್ತಾರೆ. ಆ 3ನೇ ಲೋಕ ಮುಂದೆ ಬರುತ್ತೆ, 3ನೇ ಲೋಕನ ದೇವತರು ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಅದೇನರ್ಥ? ಕೊಡೋದಿಲ್ಲ ಕೊಡೋದಿಲ್ಲ ಅಂತಂದ ಅರ್ಥ ಏನಪ್ಪ ಅಂದ್ರೆ ಒಂದು ಕಾಲದಲ್ಲಿ ಕೊಟ್ಟಿದ್ರು ಅಂತ, ಅದಿನ ಮಾಡಲಿಲ್ಲವಲ್ಲ. ಅಂದ್ರೆ ಒಂದು ಕಾಲದಲ್ಲಿ ಮಾಡಿದ್ರು. ಯಾವಾಗಪ್ಪ ಮಾಡಿದ್ರು ಅಂದ್ರೆ 1ನೇ ಲೋಕದಲ್ಲಿ ಮಾಡಿದ್ರಿ. ಅವಾಗೆ ರಾಕ್ಷಸಗಳೇನ ಕೊಟ್ಟಿದ್ದು. ಅದಕ್ಕೆ ದೇವತರು ಈ ತರ ಮಾಂಸದಲ್ಲಿ ಬಂದೋಗಿರೋ ರೆಕಾರ್ಡ್ ಇದೆಯಾ ಅಂದ್ರೆ ಎಸ್. ಅಬ್ರಾಹ್ಮನಿಗೆ 3 ಜನ ದೂತರು ಬರ್ತಾರೆ, ಬಂದು ಅಬ್ರಾಹ್ಮನ ಊಟ ಮಾಡ್ಕೊಂಡು ಹೋಗ್ತಾರೆ. ಯಾಕೋಬ್ ಜೊತೆಗೆ ಇಡೀ ರಾತ್ರಿ ಏನ್ ಮಾಡ್ತಾರೆ ದೇವತರು ಫೈಟ್ ಮಾಡ್ತಾರೆ. ಅದರ ಯೋಶುವನ್ಗೆ ಏನ್ ಮಾಡ್ತಾರೆ, ಪರಾಕ್ರಮಶಾಲಿ ಹತ್ರ ಏನ್ ಮಾಡ್ತಾರೆ, ಅಲ್ಲಿ ಕಾಣಿಸ್ಕೊಂತಾರೆ. ಸೊ ಇದೆಲ್ಲ ನಮ್ಗೇನಾಗಿದೆ ಪ್ರೂಫ್ ರೀ. ಅದರ ಯಾವಾಗ 1ನೇ ಲೋಕ ದುಷ್ಟದಿಂದ ತುಂಬೋಗ್ಬಿಡ್ತೋ, ದೇವ್ರೇನ್ ಡಿಸೈಡ್ ಮಾಡ್ತಾರೆ ಅಂದ್ರೆ ಈ ಲೋಕನ ನಾಶ ಮಾಡೋಣ ಅಂತ. ಈ ಲೋಕನ ನಾಶ ಮಾಡೋದಕ್ಕೆ ದೇವ್ರು ಏನಪ್ಪ ಮಾಡ್ತಾರೆ ಅಂದ್ರೆ ಏನ್ರಿ, ಒಂದು ಯೋಜನೆ ಮಾಡ್ತಾರೆ. ನೋವಾ ಮತ್ತೆ ಕುಟುಂಬದವ್ರು ಮಾತ್ರ ಏನ್ ಮಾಡ್ತಾರೆ, ಆಯ್ಕೆ ಮಾಡ್ಬಿಟ್ಟು ಒಂದು ನಾವೇನ ಕಟ್ಟು ಅಂತ ಹೇಳ್ತಾರೆ. ನೋವಾ ಏನ್ ಮಾಡ್ತಾರೆ, 120 ವರ್ಷ ಅವರು ಕುಟುಂಬದವರೆಲ್ಲ ಸೇರ್ಬಿಟ್ಟು ನಾವೇನೇನ್ ಮಾಡ್ತಾರೆ ಕಟ್ತಾರೆ ನೋಡ್ರಿ. ಅವಾಗೆಲ್ಲಾ ಪ್ರಾಣಿಗಳೇನ್ ಮಾಡ್ತಾರೆ, ಜೋಡಿ ಜೋಡಿಯಾಗಿ ಕರ್ಕೊಂಡು ಹೋಗ್ತಾರೆ. ಶುದ್ಧವಾಗಿರೋದು 7 ಜೋಡಿ, ಅಶುದ್ಧವಾಗಿರೋದು 2 ಜೋಡಿಗಳನ್ನ ಏನ್ ಮಾಡ್ತಾರೆ, ನಾವೇ ಹೇಳ್ಕೊಂಡು ಹೋಗ್ತಾರೆ ನೋಡ್ತೀರಿ. ಆಮೇಲೆ ಭಯಂಕರವಾದ ಜಲಪ್ರಳಯದಲ್ಲಿ ಏನ್ ಮಾಡ್ತಾರೆ ದೇವ್ರು, ಆ 1ನೇ ಲೋಕನ ನಾಶ ಮಾಡ್ತಾರೆ. ಅದರ ಓದ ನೋಡಿತೀನಿ ಆದಿಕಾಂಡ 7ನೇ ಅಧ್ಯಾಯ 11 ಮತ್ತೆ 12ನೇ ವಾಕ್ಯ. ಗೌತಮ್ ಬ್ರದರ್ ಓದ್ಬೋದಾ? ಜೆನಿಸಿಸ್ 7 ಚಾಪ್ಟರ್ 11 and 12. ಓದ್ತೀನಿ ಬ್ರದರ್. ನೋಹನ ಜೀವಮಾನದ 600ನೆಯ ವರ್ಷದ 2ನೇ ತಿಂಗಳಿನ 17ನೇ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು, ಆಕಾಶದ ತೂಬುಗಳು ತೆರೆದವು. 40 ದಿನವೂ ಹಗಲಿರುಳು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು. ನೋಡ್ರ ಅಂದ್ರೆ ಆಕಾಶದ ತೂಬುಗಳು ಸೇರದವು, ಒಡೆದೋಯ್ತು, ತೂಬುಗಳು ತೆರೆದವು. ಅದರ ಏನ್ ಕೆಳಗಿರುವ ಸಾಗರದ ಏನು ಸೆಲೆಗಳು ಒಡೆದವು. ಅದರ ಏನ್ರಿ ನೀರು ಬಂತೋ ನೋಡ್ರಿ ಅಂತೀನಿ. ಏನ್ರಿ ಭಯಂಕರ ಮಳೆ, 40 ದಿನ ಹಗಲು ರಾತ್ರಿ ಮಳೆ ಹೊಡೆದಾಯ್ತು ನೋಡಿರ್ತೀನಿ. ಇಡೀ ಭೂಮಿ ನೋಡ್ಬಿಡ್ತಾರೆ, ಸಮುದ್ರಗಳು ನೀರಲ್ಲಿ ಮುಳುಗೋಗ್ಬಿಡ್ತಂತೆ ನೋಡ್ರಿ. ಅದರ ಹೆಂಗೆ ಮಳೆ ಬಂತೋ, ಆಕಾಶ ತೂಬುಗಳು ಅಂದ್ರೆ ನಾವು ಚೆನ್ನಾಗಿ ಓದಿರಲ್ಲ, 3 ಲೋಕದ ಪಾಠ ಜ್ಞಾಪಕ ಇಟ್ಕೊಳ್ರಿ. ಆಕಾಶದಲ್ಲಿ ಏನಿರ್ತದೆ, ನೀರಿನ ಕವಚ ಆಯ್ತು ನೋಡಿರ್ತೀನಿ. ಆ ನೀರಿನ ಕವಚ ಏನ್ ಮಾಡ್ತಾರೆ ದೇವ್ರು ಹೊಡಿತಾರೆ ನೋಡ್ತೀನಿ. ನೀರಿನ ಕವಚ ಹೊಡೆದಾಗ ಮೇಲೆ ಇರೋಂಥ ನೀರುಗಳೆಲ್ಲ ಮಳೆ ತರ ಬೀಳ್ತಾರೆ ನೋಡಿರ್ತೀನಿ. ಫುಲ್ ಆ ಒಂದು ಮಳೆಯಲ್ಲಿ ದೇವದೂತರ ರಕ್ತ ತುಂಬಿರೋಂಥ ಎಲ್ಲಾ ಮನುಷ್ಯರು ಏನಾದ್ರು ನಾಶ ಆಗ್ಬಿಟ್ರು. ಆ ದೇವದೂತರಿಗೆ ಹುಟ್ಟಿರೋಂಥ ರಾಕ್ಷಸಗಳು ಕೂಡ ಏನಾದ್ರು ಸಂಪೂರ್ಣವಾಗಿ ನಾಶ ಆಗ್ಬಿಟ್ರು ಜಲಪ್ರಳಯದಲ್ಲಿ. ಅದರ ಆದ್ರೆ ದೇವತರು ಏನಾದ್ರು, ಆ ಪಾಪ ಮಾಡಿದ ದೇವತರು ಏನಾದ್ರು ಅವರು ಜಲಪ್ರಳಯ ನಾಶ ಆದ್ರ ಅಂದ್ರೆ ಇಲ್ಲ ರೀ. ಅವ್ರಿಗೆ ಆತ್ಮೀಕ ಶರೀರದಲ್ಲಿ ಹೋಗೋದಿಕ್ಕೇನಿತ್ತು, ಒಂದು ವರ ಇತ್ತು. ಅದರ ಮಾಂಸಿಕ ಶರೀರದಲ್ಲಿ ಬರ್ಬೋದು, ಬೇಡ ಅಂದಾಗ ತಿರುಗಿ ಆತ್ಮಿಕ ಶರೀರ ಹೋಗುವಂತ ವರ ಇತ್ತು. ಯಾವಾಗ ಮಳೆ ಬರ್ತದ್ರೋ ಏನಾಗ್ತಾರೆ ಗೊತ್ತಾ, ಅವ್ರು ಇಮ್ಮಿಡಿಯೇಟ್ ಆಗಿ ಮಾರ್ಪಾಡಾಗಿ ಏನಾಗ್ಬಿಡ್ತಾರೆ, ತಕ್ಕಂತ ಚೇಂಜ್ ಆಗಿ ಮಾಂಸಿಕ ಶರೀರದಿಂದ ಆತ್ಮಿಕ ಶರೀರಕ್ಕೆ ಏನು ಚೇಂಜ್ ಆಗ್ಬಿಡ್ತಾರೆ. ಚೇಂಜ್ ಆಗಿ ಎಲ್ಲೋದ್ರು ಪರಲೋಕಕ್ಕೆ ಹೋಗ್ಬಿಟ್ರ ಅಂದ್ರೆ ಇಲ್ಲ ರೀ, ದೇವರವ್ರನ್ನ ಪರಲೋಕಕ್ಕೆ ಸ್ವೀಕಾರ ಮಾಡಿಲ್ಲ ರೀ. ಅವ್ರನ್ನ ಭೂಮಿಯ ವಾಯುಮಂಡಲ ಏನ್ ಮಾಡಿದ್ರು, ಅದನ್ನ ಕಟ್ಟಾಕಿದ್ದಾರೆ, ಕತ್ತಲೆ ಗುಂಡಿಯಲ್ಲಿ ಕಟ್ಟಾಕಿದ್ದಾರೆ. ಅದರ 2ನೇ ಪೇತ್ರ 2ನೇ ಅಧ್ಯಾಯ 4ನೇ ವಾಕ್ಯ. ರೂಪಾ ಸಿಸ್ಟರ್ ಓದ್ಬೋದಾ? 2 Peter 2:4. 2 Peter 2:4. 2ನೇ ಪೇತ್ರ 2:4 ಓದಿ ಸಿಸ್ಟರ್. ಹೇಗೆಂದರೆ ದೇವದೂತರು ಪಾಪ ಮಾಡುವುದಿಲ್ಲ, ಹೇಗೆಂದರೆ ದೇವದೂತನು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದಬ್ಬಿ ನ್ಯಾಯಾಧಿಪತಿಯನ್ನು ಹೊಂದುವುದಕ್ಕೆ ಇಡಲ್ಪಟ್ಟರವಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು. ನೋಡ್ರ ಹೇಳ್ತಾರೆ, ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿರ್ತಾರೆ. ಅಲ್ರ ಏನ್ ಮಾಡಿ, ಕತ್ತಲೆ ಗುಂಡಿಯಲ್ಲಿ ಏನ್ರಿ, ಆಕಾಶದಲ್ಲಿರಂತ ವಾಯುಮಂಡಲದಲ್ಲಿ ಔಟರ್ ಸ್ಪೇಸ್ ಅದ್ರಲ್ಲಿ ಏನ್ ಮಾಡ್ತಾರೆ, ಕಟ್ಟಾಕ್ಬಿಡ್ತಾರೆ. ಅಂದ್ರೆ ತಿರ್ಗಾ ಭೂಮಿಗೆ ಮಾಂಸದಲ್ಲಿ ಮಾರ್ಪಾಡಕ್ ಬರಂಗೂ ಇಲ್ಲ, ಆತ್ಮಿಕ ಶರೀರದಲ್ಲಿ ಏನ್ರಿ ತಿರ್ಗಾ ಪರಲೋಕಕ್ಕೂ ಹೋಗಂಗಿಲ್ಲ. ದೇವರು ಲಾಕ್ ಮಾಡ್ಬಿಡ್ತಾರೆ ನೋಡ್ರಿ ಅಂತೀನಿ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿಗಳೇ ಈ ರೀತಿ 1ನೇ ಲೋಕ ನಾಶ ಆಯ್ತು. ಈ ನಾಶ ಆಗಿರೋದ್ರಿಂದ ಏನಾಯ್ತು ಅಂದ್ರೆ ತುಂಬಾ ಒಂದು ಪಾಪದಲ್ಲಿ ಬಿದ್ದಿರಂತ ಲೋಕ ಸ್ವಲ್ಪ ಶುದ್ಧ ಆಯ್ತು. 1ನೇ ಲೋಕ ಅಂತ್ಯ ಆಗೋಯ್ತು, ಅದರ ಜಲಪ್ರಳಯದಲ್ಲಿ ಅಂತ್ಯ ಆಗೋಯ್ತು. ಅಂತ್ಯ ಆಗಿ ತುಂಬಾ ಒಳ್ಳೇದಾಯ್ತ್ರಿ. ಇಲ್ಲ ಅಂದ್ರೆ ದೇವದೂತಗಳು ಇವತ್ತು ಇದ್ದು ಮಾಂಸದಲ್ಲಿ ಬಂದು ಮಾರ್ಪಡಂಗೆ ಇದ್ಬಿಟ್ಟಿದ್ರೆ ಎಷ್ಟು ಧ್ವಂಸ ಮಾಡ್ಬಿಟ್ಟಿರೋ ಯೋಚನೆ ಮಾಡಿರ್ತೀನಿ.
ಅದರ ಆ ಒಂದು ಕೆಲಸನ ಸ್ಟಾಪ್ ಮಾಡಿದ್ರಿಂದ ಸ್ವಲ್ಪ ಶುದ್ಧೀಕರಣ ಆಯ್ತು, ಸ್ವಲ್ಪ. ಅದಕ್ಕೆ ಹಸಿ ಆಫ್ ಗಲೀಲಿ ಹತ್ರ ನೀರೇನಾಯ್ತು, ಫುಲ್ ಕಲ್ಮಶವಾಗಿ ಎಂಟ್ರಿ ಆಗ್ತದೆ. ಅದು ಎಂಟ್ರಿ ಆಗಿದ್ಮೇಲೆ ಗಲೀಲಿಯ ಸಮುದ್ರ ಹತ್ರ ನೀರು ಸ್ವಲ್ಪ ಶುದ್ಧ ಆಗ್ತದೆ, ಸ್ವಲ್ಪ ಲೈಟಾಗಿ ಏನ್ರಿ ಶುದ್ಧ ಆಗ್ತಾರೆ ನೋಡ್ತೀನಿ. ಪಾಪ ಕಮ್ಮಿ ಆಯ್ತು ಎಣ್ಣೆಲಿ ಹೋಗ್ತಲಿ, ಆದ್ರೆ ನಿಂತೋಗಿಲ್ಲ ರೀ, ಸ್ವಲ್ಪ ಪ್ಯೂರ್ ಆಯ್ತು. ಜನರುಗಳು ಏನಾದ್ರು ಪಾಪದಲ್ಲಿ ಸ್ವಲ್ಪ ಮುಳುಗಿದ್ದವರು, ಭಯಂಕರ ಮುಳುಗಿದ್ದವು ದೇವತರ ನಿಮಿತ್ತವಾಗಿ ಸ್ವಲ್ಪ ಶುದ್ಧರಾದರು. ಆದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ ಸಂಪೂರ್ಣವಾಗಿ ಶುದ್ಧ ಆಗ್ಬಿಟ್ರ ಅಂದ್ರೆ ಇಲ್ಲ ರೀ. ನಮ್ಮ ಮನುಷ್ಯ ತಿರ್ಗಾ ಪಾಪದಲ್ಲಿ ಅವನೇ. ಆದ್ರೆ ಇವನ್ ಮಾರ್ಗ ಇಲ್ಲಿಂದ ಮುಂದಕ್ಕೆ ಹೋಯ್ತು ನೋಡ್ರಿ ಅಂತೀನಿ. ಅದ್ ಹೆಂಗಪ್ಪ ಹೋಯ್ತು ಅಂತಂದ್ರೆ ನೆಟ್ಟಿಗೆ ನಡೀಲಿಲ್ಲ ಮನುಷ್ಯ. ಅದರ ಹೆಂಗ್ ನಡಿಯಕ್ ಶುರು ಮಾಡ್ದ, ವಕ್ರವಾಗಿ, ಅದರ ಡೊಂಕಾಗೆ ಮಾಡ್ದ, ನಡಿಯಕ್ಕೆ ಶುರು ಮಾಡ್ದ. ನಡ್ಕೊಂಬಂದ್ಬಿಟ್ಟು ಎಲ್ಗಪ್ಪ ಹೋಗಕ್ ಶುರು ಮಾಡ್ದ ಅಂದ್ರೆ ಏನು, ಲವಣ ಸಮುದ್ರ. ಅದರ ನೋಡಿ ಓದನ, ಪ್ರಸಂಗಿ 7:29. ಜೋಯಲ್ ಬದ್ರ ಓದ್ತೀರಾ? ಪ್ರಸಂಗಿ 7:29. ಹಾ ಬ್ರದರ್. ನೋಡು, ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು, ಅವರಾದರೂ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ, ಇದನ್ನು ಮಾತ್ರ ಕಂಡೆನು. ನೋಡ್ರ, ದೇವ್ರು ಏನ್ ಮಾಡಿದಂತೆ ಮನುಷ್ಯನ ಸತ್ಯವಂತರಾಗಿ ನೆಟ್ಟಿಗೆ ಸೃಷ್ಟಿ ಮಾಡೋರಂತೆ. ಅವರಾದ್ರೂ ಏನಪ್ಪ ಮಾಡೋರಂದ್ರೆ ಬೇರೆ ಬೇರೆ ಯುಕ್ತಿಗಳನ್ನ ಕಲ್ಪನೆ ಇದನ್ನ. ಅದರ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಮ್ಯಾನ್ ಪರ್ಫೆಕ್ಟ್, ಬಟ್ ದೇ ಆರ್ ಚೂಸನ್ ದೇರ್ ಓನ್ ಪಾತ್, ಕ್ರಿಕೆಟ್ ಪಾತ್ಸ್ ಅಂತ ಹೇಳ್ತಾರೆ. ನೆಟ್ಟಿಗಿರೋ ಮಾರ್ಗಗಳನ್ನ ಆಯ್ಕೆ ಮಾಡಿದಿರ, ಅವ್ರದೇ ಸ್ವಂತವಾದಂತ ವಕ್ರವಾಗಿರೋಂಥ ಮಾರ್ಗಗಳು ಏನ್ ಮಾಡೋರಂತೆ, ಅವ್ರು ಆಯ್ಕೆ ಮಾಡೋರಂತೆ ಅಂತನಾ. ಇನ್ನೊಂದು ವಾಕ್ಯ ಹೋದನ, ಯೆಶಾಯ 59ನೇ ಅಧ್ಯಾಯ 7-8. ಯೆಶಾಯ 59ನೇ ಅಧ್ಯಾಯ 7-8. ಸುವರ್ಣ ಸಿಸ್ಟರ್ ಓದ್ಬೋದಾ? ಸುವರ್ಣ ಸಿಸ್ಟರ್. ಓಕೆ, ಗೌತಮ್ ಬದರ್ ಓದ್ತೀರಾ? ಓದ್ತೀನಿ ಬ್ರದರ್. ಇವರ ಕಾಲುಗಳು ಕೇಡನ್ನು ಹಿಂಬಾಲಿಸಿ ಓಡುತ್ತವೆ. ನೋಡ್ರ, ಇವ್ರ ಕಾಲುಗಳು ಹೆಂಗಿದೆ ಅಂತಂದ್ರೆ ಕೇಡನ್ನ ಹಿಂಬಾಲಿಸಿ ಓಡ್ತಾವಂತೆ ನೋಡ್ತೀನಿ. ಇವತ್ತು ಮನುಷ್ಯ ಯಾವ ವಿಚಾರದಲ್ಲಿ ಫಾಸ್ಟ್ ಆಗಿದ್ದಾನೆ ಅಂತಂದ್ರೆ ಕೆಟ್ಟದ್ ಮಾಡಕ್ ಏನಾಗಿದ್ದಾನ್ರಿ, ಫಾಸ್ಟ್ ಆಗೋನೆ. ರೋಡಲ್ಲಿ ಒಬ್ರು ಬಿದ್ದವ್ರಪ್ಪ, ಪಾಪ ಆಕ್ಸಿಡೆಂಟ್ ಆಗ್ಬಿಟ್ಟಿದ್ದು, ಪಾಪ ಸಹಾಯ ಮಾಡೋನೆ ಬರಲ್ಲ. ಒಬ್ರು ಹೊಡಿತವ್ರು ನೋಡ್ರೋ, ನಮ್ಮ ಫ್ರೆಂಡ್ಸ್ ಏನ್ ಮಾಡ್ತಾರೆ, ಎಲ್ಲಾರು ದಬ 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 ಅಂತ ಹೊಡ್ಕೊಂಡ್ಬಿಡ್ತಾರೆ. ಅದರ ಏನತೆ, ಕೇಡನ್ನು ಹಿಂಬಾಲಿಸಿಕೆ ಓಡುತ್ತವೆ. ಆಮೇಲೆ ಇವರು ನಿರಪರಾಧಿಯ ರಕ್ತವನ್ನು ಸುರಿಸಲು ಆತುರ ಪಡುತ್ತಾರೆ. ನೋಡ್ರ, ಏನಕ್ಕಪ್ಪ ಆತುರ ಇದಂದ್ರೆ ನಿರಪರಾಧಿಯ ರಕ್ತವನ್ನು ಸುರಿಸೋದಿಕ್ಕೇನ್ರಿ ಆತುರ ರೀ. ಸುಸೈಡ್ ಬಾಂಬ್ಗಳು ಅದರ ಏನ್ರಿ ಯೋಚನೆ ಮಾಡಿರ್ತೀನಿ. ಅಮಾಯಕ ಜನಗಳು ನೋಡಿ ಹೋಗ್ಬಿಟ್ಟು ಢಮ್ ಅಂತ ಬ್ಲಾಕ್ ಮಾಡ್ಕೊಂಡ್ಬಿಟ್ಟು ಅವರು ಸತ್ತೋಗೋದು. ಅಮಾಯಕ ಜನಗಳು ಪಾಪ, ಅವ್ರಿಗೇನು ಗೊತ್ತಿಲ್ಲ ಅಲ್ರ. ಅವ್ರಿಗೂ ಯಾವ್ದಕ್ಕೂ ಕಾರಣನೇ ಇರಲ್ಲ, ವಿನಾಕಾರಣ ಅವ್ನೇನ್ ಮಾಡಿರ್ದೆ ಸಾಯ್ಸಾಕಂಥದ್ದು ಅಲ್ಲರ. ಏನ್ರಿ ನಿರಪರಾಧಿಯ ರಕ್ತವನ್ನು ಏನ್ರಿ ಸುರಿಸಂಥದ್ದು, ಆತುರ ಪಡ್ತಾರೆ ನೋಡಿರ್ತೀನಿ. ಆಮೇಲೆ ನೆಕ್ಸ್ಟ್ ಇವರ ಯೋಚನೆಗಳು ಅಧರ್ಮದ ಯೋಚನೆಗಳೇ. ನೋಡ್ರ, ಇವರೆಲ್ಲ ಯೋಚನೆಗಳಿದೆ ಅಂದ್ರೆ ಅಧರ್ಮ ರೀ. ನೀತಿ ನ್ಯಾಯ ಸತ್ಯ ಏನು ಇಲ್ಲ ರೀ, ಬರೀ ಅಧರ್ಮ, ಬರೀ ಮೋಸ, ಬರೀ ವಂಚನೆ. ಆಮೇಲೆ ಇವರು ಹೋದ ದಾರಿಗಳಲ್ಲಿ ಭಂಗವು ನಾಶನವು ಉಂಟಾಗುತ್ತವೆ. ನೋಡ್ರ, ಇವ್ರು ಹೋಗಂತ ಮಾರ್ಗ ಏನಿದೆ, ಏನಿದೆ, ಬರೀ ಭಂಗ ನಾಶನ ಅದೇ ಉಂಟಾಗ್ತದೆ ಹೊರತು ಬೇರೆ ಏನು ಇಲ್ಲ ರೀ. ಆಮೇಲೆ ನೆಕ್ಸ್ಟ್ ಇವರು ಸಮಾಧಾನದ ಮಾರ್ಗವನ್ನೇ ಅರಿಯರು. ನೋಡ್ರ, ಸಮಾಧಾನದ ಮಾರ್ಗವನ್ನೇ ಅರಿಯೋರು. ಇವತ್ತೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿರಂಗೆ ಸಮಾಧಾನ ಐತಾ ಲೋಕದಲ್ಲಿ? ಇರಾನ್ ಮತ್ತೆ ಅಮೆರಿಕಕ್ಕೆ ಏನ್ರಿ ಯುದ್ಧ, ಬ್ಯಾಡ್ದರಂತ ಯುದ್ಧ. ಇವ್ರು ಅವ್ರಿಗೇನು ಮಾಡಿಲ್ಲ, ಇವ್ರು ಸುಮ್ಮನೆ ಹೋಗ್ಬಿಟ್ಟು ಅವ್ರ ಮೇಲೆ ಮಾಡೋದು, ಬಾಂಬ್ ಹಾಕೋದು, ಯುದ್ಧ ಮಾಡೋದು. ಅದರ ವಿನಾಕಾರಣ ಏನಕ್ಕೆ ಬೇಕಾಗಿತ್ತು ಅಲ್ವರ? ಇದರಿಂದ ಎಷ್ಟು ಜನಕ್ಕೆ ತೊಂದರೆ ಯೋಚನೆ ಮಾಡಿರ್ತೀನಿ. ಇಡೀ ವರ್ಲ್ಡ್, ನಮ್ಮ ಭಾರತ ದೇಶ ಅಲ್ಲ, ಇಡೀ ವರ್ಲ್ಡ್ಗೆ 50% ಫ್ಯೂಯಲ್ ಸಪ್ಲೈ ಮಾಡೋದೇ ಅವ್ರಿ. ಯೋಚನೆ ಮಾಡಿರ್ತೀನಿ, ಎಷ್ಟು ಒತ್ತಡ, ಎಷ್ಟು ತೊಂದರೆ, ಎಷ್ಟು ಕಷ್ಟ. ಒಂದು ತಿಂಗಳಲ್ಲಿ ಎಷ್ಟು ಮನೆಗೆ ಜನಗಳಿಗೆ ಗ್ಯಾಸ್ ಬಂದಿಲ್ಲ, ಅದರ ಎಷ್ಟು ಜನ ಹೋಟ್ಲ್ಗಳು ಮುಚ್ಚಿರಿ, ಎಷ್ಟು ಜನ ಕೆಲಸಗಳನ್ನ ಕಳ್ಕೊಂಡವ್ರೆ. ಇನ್ನ ಇದು 1 ವರ್ಷ ಹೋಗ್ಬಿಟ್ರೆ ಅಷ್ಟೇ ಅಲ್ರ. ಅದೇ ನೋಡ್ಬೇಕಾರೆ ಇವರು ಸಮಾಧಾನ ಮಾರ್ಗವನ್ನು ಅರಿಯರು. ಸಮಾಧಾನ ಮಾತಾಡ್ಬೋದಲ್ಲ, ಕೂತ್ಕೊಂಡು ಟೇಬಲ್ ಮಾತಾಡ್ಬೋದಲ್ಲ, ಬನ್ನಿ ಮಾತಾಡೋಣ, ವಾದಿಸೋಣ. ಅದು ಬಿಟ್ಟಾಗೆ ಜಗಳ, ಯುದ್ಧಗಳು, ಮನಸ್ತಾಪಗಳು. ಆಮೇಲೆ ನೆಕ್ಸ್ಟ್ ಇವರ ಹಾದಿಗಳಲ್ಲಿ ಯಾವ ನ್ಯಾಯವೂ ಇಲ್ಲ. ಯಾವ ನ್ಯಾಯವೂ ಇಲ್ಲ ನೋಡ್ರಿ, ಕ್ಲೀನ್ ಆಗಿಬಿಟ್ರು, ನ್ಯಾಯನೇ ಇಲ್ಲ ಅಲ್ವರ. ಆಮೇಲೆ ನೆಕ್ಸ್ಟ್ ತಮ್ಮ ಮಾರ್ಗಗಳನ್ನು ವಕ್ರ ಮಾಡಿಕೊಂಡಿದ್ದಾರೆ. ನೋಡ್ರ, ತಮ್ಮ ಮಾರ್ಗಗಳು ಏನ್ ಮಾಡಿದ್ರಂತೆ, ವಕ್ರ ಮಾಡ್ಕೊಂಡ್ರೆ. ನ್ಯಾಯ ಇದೆಯಾ? ಯೋಚನೆ ಮಾಡಿರ್ತೀರಿ. ಇಂಡಿಯಾಲಿರೋರು
ಏನ್ರಿ ಕ್ರೂಡ್ ಆಯಿಲ್ ಬುಕ್ ಮಾಡಿದ್ರೆ ಆ ಮಾರ್ಗದಲ್ಲಿ ಬಿಡ್ತಾರೆ. ನಮ್ಮ ಅಡುಗೆ ಹಿಡ್ಕೊಂಬಿಟ್ರೆ ನಮಗೂ ಅದಕ್ಕೆ ಏನು ಸಂಬಂಧ? ನಾವು ವಿಧಾನಕ್ಕೆ ನಾವು ಹೇಳಿದ್ರ ಅಮೆರಿಕಕ್ಕೆ? ಯೋಚನೆ ಮಾಡ್ರಿ. ಏನಪ್ಪ ಅಮೆರಿಕವ್ರು ಬಂದಿದ್ದಾದ್ರೆ ಇಡೀ ದೇಶದಲ್ಲಿರುವಂಥ ಎಲ್ಲ ಅಡುಗೆಗಳನ್ನ ನಿಲ್ಲಿಸ್ಬಿಟ್ರೆ ಏನು ನ್ಯಾಯ ಅದು? ಏನೋ ನೀತಿ ಇದೆ, ಏನೋ ನ್ಯಾಯ ಇದೆಯಾ? ತಮ್ಮ ಮಾರ್ಗವು ಹೆಂಗಿದಂತೆ ವಕ್ರ ಮಾಡ್ಕೊಂಬಿಟ್ಟಂತೆ. ಡೈರೆಕ್ಟಾಗಿ ಡೀಲೇ ಎಲ್ಲ ಸುಮ್ಮನೆ ಕರ್ಕೊಂಬಿಟ್ಟು ಯಾರು ಬಾಂಬ್ ಹಾಕ್ಬಿಡೋದು, ಇಲ್ಲೊಂದು ಬಾಂಬ್ ಹಾಕೋದು, ಅಲ್ಲೊಂದು ಬಾಂಬ್ ಹಾಕೋದು, ಇವೆಲ್ಲ ಮಾಡೋ ಬದಲು ಬರಪ್ಪ ಫೇಸ್ ಟು ಫೇಸ್ ಇದ್ದಾಡೋಣ, ನಾವು ನೀವಿಬ್ರು ಕಚ್ಚಾಡೋಣ, ಮಾತಾಡೋಣ. ಇದೆಲ್ಲ ಇಲ್ವೇ ಇಲ್ಲ ಅಂತೀನಿ. ಮಾರ್ಗ ಹೆಂಗಿದೆ? ವಕ್ರ ಮಾಡಿಕೊಂಡಿದ್ದಾರೆ. ಹೆಂಗೆ ಇವ್ರದ್ದು ಹೆಂಗಿದೆ? ವಕ್ರವಾಗಿ ಜಿಗ್ಜಾಗ್ ಆಗಿ. ಈ ತರ ಮನುಷ್ಯನ ಮಾರ್ಗಗಳು ಇವತ್ತು ವಕ್ರವಾಗಿದೆ. ಆಮೇಲೆ ಅವುಗಳಲ್ಲಿ ನಡೆಯುವ ಯಾವನು ಸಮಾಧಾನವನ್ನರಿಯನು. ಒಬ್ಬರಿಗೂ ಸಮಾಧಾನ ಗೊತ್ತಿಲ್ಲ ರೀ. ಬರೀ ಯುದ್ಧ ಯುದ್ಧ ಇದು. ಅದಕ್ಕೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಹಸಿವಿದೆ, ಊಟ ಇಲ್ಲ, ವ್ಯವಸಾಯ ಬರ್ತಾ ಇಲ್ಲ, ವ್ಯವಸಾಯ ಮಾಡ್ಕೊಡೋಣ, ಅವ್ರಿಗೆ ನೀರು ವ್ಯವಸ್ಥೆ ಮಾಡ್ಕೊಡೋಣ, ಇದೆಲ್ಲ ಇಲ್ಲ ಅಲ್ವರ. ಏನ್ರಿ ನಡೆಯುವ ಯಾವನು ಸಮಾಧಾನವನ್ನೇ ಅರಿಯನ್ರಿ. ಅದರ ಕರ್ತನಲ್ಲಿ ಪ್ರೀತಿ ಅನ್ಕೊಳ್ಳೆ. ಇವತ್ತು ಮನುಷ್ಯನ ಮಾರ್ಗ ವಕ್ರವಾಗ್ಬಿಟ್ಟಿದೆ. ಸರಿ, ವಕ್ರವಾಗ್ಬಿಟ್ಟು ಎಲ್ಲಪ್ಪ ಮನೆಗೆ ಸೇರ್ತಾನೆ ಕೊನೆಗೆ ಅಂತಂದ್ರೆ ಲವಣ ಸಮುದ್ರ, ಡೆಡ್ ಸಿ, ದ ಲೋವೆಸ್ಟ್ ಪಾಯಿಂಟ್ ಆನ್ ದಿಸ್ ಅರ್ತ್. ಅದರ ಇಲ್ಲಿ ಏನಪ್ಪ ಸ್ಪೆಷಾಲಿಟಿ ನೋಡಿದ್ರೆ ಈ ಡೆಡ್ ಸಿ ಇದು ಅಲ್ವರ. ಇದೇನು ನೋಡ್ತಾರೆ ಗೊತ್ತಾ? ಮನುಷ್ಯನ ಮರಣ ಮಾರ್ಗವು, ಕಟ್ಟ ಕಡೆ ಮರಣ, ಅದನ್ನ ನೋಡ್ತಾರೆ. ನೋಡ್ತೀನಿ ಇಲ್ಲಿ ಜ್ಞಾನೋಕ್ತಿ 14:12 ಆನಂದ್ ಬದರ್ ಓದ್ಬೋದಾ? Proverbs 14:12. ಹಾ ಬ್ರದರ್ ಗೊತ್ತಿದೆ. ಮನುಷ್ಯ ದೃಷ್ಟಿಗೆ ಸರಳವಾಗಿ ತರುವ ಒಂದು ದಾರಿಯುಂಟು, ಅದು ಕಟ್ಟ ಕಡೆಯ ಮರಣ ಮಾರ್ಗವೇ. ನೋಡ್ರ, ಅದು ಕಟ್ಟ ಕಡೆ ಏನ್ರಿ? ಮರಣ ಮಾರ್ಗವೇ. ಮನುಷ್ಯ ದೃಷ್ಟಿಯಲ್ಲಿ ಸರಳವಾಗಿ ತೋರಂತ ಮಾರ್ಗ ಇದೆಯಂತೆ. ಕಟ್ಟ ಕಡೆ ಅಂತ ಮಾರ್ಗ ಮರಣ ಮಾರ್ಗ. ಎಲ್ಲಿ ಹೋಗ್ತಾನೆ? ಮರಣಕ್ಕೆ ಹೋಗ್ತಾರಂತೆ. ನೋಡ್ರಿಂತೀನಿ ಅದರ ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ. ಈ ಲವಣ ಸಮುದ್ರ ಏನ್ ಸ್ಪೆಷಾಲಿಟಿ ನೋಡಿದ್ರೆ, ಇಲ್ಲಿ ನೀರು ದಿನ ಹರಿತಾ ಇರ್ತಾರೆ. ಎಷ್ಟೋ ಟನ್ ಗಟ್ಲೆ ಬರ್ತಾ ಇದೆ ದಿನ. ಆದರೆ ಇದುವರೆಗೂ ಫುಲ್ಫಿಲ್ ಆಗಿಲ್ಲ, ಓವರ್ಫ್ಲೋ ಆಗಿಲ್ಲ. ಆಮೇಲೆ ಇಲ್ಲಿಂದ ಮುಂದಕ್ಕೆ ನೀರು ಹೋಗೋ ಜಾಗನಿಲ್ಲ ರೀ. ದಿಸ್ ಇಸ್ ದ ಎಂಡ್ ಪಾಯಿಂಟ್. ಅದರ ನೋ ಔಟ್ಲೆಟ್, ಫರ್ದರ್ ನೀರು ಏನಂದ್ರೆ ಮುಂದಕ್ಕೆ ಟ್ರಾವೆಲ್ ಮಾಡಲ್ಲ. ಅದು ಎಷ್ಟು ನೀರು ಬಂದರೂ ಇದುವರೆಗೂ ಓವರ್ಫ್ಲೋ ಆಗಿಲ್ಲ. ಆಮೇಲೆ ಯಾವುದೇ ಒಂದು ಮೀನ್ ಜೀವಂತವಾಗಿ ಬಂದರೆ ಇಲ್ಲಿ ಸತ್ತೋಗ್ಬಿಡ್ತಾರೆ. ಅದರ ಸೊ ಇದೇನು ಸೂಚನೆ ಮಾಡ್ತದೆ? ಇದು ಸೂಪರ್ ಆಗಿ ನಮಗೆಲ್ಲ ಚೆನ್ನಾಗಿ ಹಂಗೆ ಗೊತ್ತಾಗ್ಬಿಡ್ತಾರೆ ಆಲ್ರೆಡಿ. ಏನಪ್ಪ ಅಂದರೆ ಇದು ಸಮಾಧಿ. ಮನುಷ್ಯನ ಪಾಪದ ಮಾರ್ಗ ಮನುಷ್ಯನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತದೆ ಅಂದರೆ ಸಮಾಧಿ ಕರ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ಮನುಷ್ಯಗೆ ಎಂತ ನೋಡಕ್ಕೆ ಸರಳವಾಗಿರೋಂಥ ಮಾರ್ಗ ಉಂಟು, ಅದು ಕಟ್ಟ ಕಡೆ ಏನ್ರಿ ಮರಣ ಮಾರ್ಗವೇ ಅಂತ ಹೇಳ್ತಾರಲ್ಲ ಆ ಥರ. ಆಮೇಲೆ ನೋಡ್ರಿ, ಬ್ಯೂಟಿಫುಲ್ ಆಗಿ ಒಂದು ವಚನ ಇದೆ, ಓದೋಣ. ಯೇಸು ಸ್ಯಾಮ್ಸನ್ ಬದರ್ ಓದ್ತೀರಾ? ಜ್ಞಾನೋಕ್ತಿ 30ನೇ ಅಧ್ಯಾಯ 15 ಮತ್ತು 16 ಓದ್ಬೋದ ಬದರ್? ಯೇಸು ಸ್ಯಾಮ್ಸನ್ ಬದರ್ ಲೈನ್ ಇದ್ದೀರಾ? ಸರಿ, ಸಂಗೀತ ಸಿಸ್ಟರ್ ಓದ್ಬೋದಾ? ಹಾ, ಜ್ಞಾನೋಕ್ತಿ 30ನೇ ಅಧ್ಯಾಯ 15 ಮತ್ತು 16ನೇ ವಾಕ್ಯ. ಕೊಡು ಅನ್ನುವ 2 ಹೆಣ್ಣು ಮಕ್ಕಳು ಜೀಗನಿಗೆ ಉಂಟು, ತೃಪ್ತಿ ಪಡುವುದವುಗಳ 3 ಉಂಟು. ಹೌದು, ಸಾಕೆನ್ನದವುಗಳು 4 ಉಂಟು. ಸಾಕೆನ್ನದವುಗಳು 4 ಉಂಟಂತೆ. ಯಾವ್ದು? ಯಾವೆಂದರೆ ಪಾತಾಳ, ಹೆರದ ಗರ್ಭ, ನೀರಿನಿಂದ ತೃಪ್ತಿ ಪಡದ ಭೂಮಿ, ಸಾಕಾಯ್ತು ಎಂದು ಹೇಳದ ಬೆಂಕಿ ಇವೆ. ನೋಡ್ರ, 4 ಇದೆ ಅಂತೆ. ಅನ್ಸ್ಯಾಟಿಸ್ಫೈಡ್ ರೀ. ಫಸ್ಟ್ ಪಾತಾಳ ಲಿಸ್ಟ್ ಅಲ್ಲಿ ಇರೋದೇ, ಫಸ್ಟ್ ಪಾತಾಳ ರೀ. ಹೆರದ ಗರ್ಭ, ನೀರಿಂದ ತೃಪ್ತಿ ಆಗದ ಭೂಮಿ ರೀ. ಸಾಕಾಯಿತು ಅಂತ ಹೇಳದ ಬೆಂಕಿ. ಬೆಂಕಿ ಯಾವ ತರ ಸಾಕಾಯ್ತು ಅಂತ ಹೇಳ್ತಾರ? ಡೆಸರ್ಟ್ ಅಲ್ಲಿ ಮಳೆ ಬೀಳ್ಸಿ, ಮಳೆ ಬಿದ್ರಿಂದ ಅಯ್ಯೋ ಡೆಸರ್ಟ್ ತುಂಬಿಡಿದಪ್ಪ, ಸಾಕು, ನೀರು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ತಾರ? ಇಲ್ಲ ರೀ. ಈ ತರ ಪಾತಾಳ. ಸಮಾಧಿ, ಜಗತ್ತಲ್ಲಿರೋರು ಎಲ್ಲರೂ ಇವತ್ತೇ ಸತ್ತೋದ್ರೆ ಸಮಾಧಿ ಬರ್ಬೇಡ ಅಂತ ಹೇಳೋದಲ್ಲಿ. ಸಮಾಧಿ ಬಂದ್ಬಿಟ್ಟು ಹೌಸ್ಫುಲ್ ಆಗಿದೆ ಅಂತ ಬೋರ್ಡ್ ಹಾಕೋದೇ ಇಲ್ಲ. ಎಲ್ಲರೂ ಇವತ್ತೇ ಹೋಗ್ಬೋದು ಏನ್ರಿ. ಇನ್ನ ಅಷ್ಟು ಜನ ನಾಳೆ ಕೂಡ ಬಂದ್ರು ಇಲ್ಲ ಅಂತ ಹೇಳಕ್ ಹೋಗಲ್ಲ. ಅದಕ್ಕೆ ನೋಡ್ಬೇಕಾರೆ ಇಟ್ ಈಸ್ ಕಂಪ್ಲೀಟ್ಲಿ ಏನ್ರಿ ಹೌಸ್ಫುಲ್ ಅಂತ ಹೇಳೋದೇ. ಇದು ಸಮಾಧಿನ ಏನ್ ಮಾಡ್ತಾರೆ? ಸೂಚನೆ ಮಾಡ್ತಾರೆ. ಅದಕ್ಕೆ ಈ ಯೋರ್ದೋನ್ ನದಿ ಮನುಷ್ಯನ ಮಾರ್ಗ ನೋಡ್ತಾರೆ. ಮನುಷ್ಯನ ಯಾವ ತರ ಸೃಷ್ಟಿ ಮಾಡಿದ್ರು, ಯಾವ ತರ ಪಾಪಕ್ಕೆ ಬಿದ್ದ, ಪಾಪದ ಫಲ ಮರಣನ ಯಾವ ತರ ಅನುಭವಿಸ್ತಾ ಇದ್ದಾನೆ. ಯಾವುದೇ ಮೀನು ಜೀವಂತವಾಗಿ ಬಂದು ಡೆಡ್ ಸಿಕ್ಸ್ ಬಿದ್ದು ಸತ್ತೋಗ್ತಾರೋ ಆ ಥರ ಮನುಷ್ಯ ಇವತ್ತು ಎಲ್ಲಿ ಹೋಗ್ತಾ ಇದ್ದಾನೆ ಅಂದ್ರೆ ಏನ್ರಿ ಸತ್ತು ಸಮಾಧಿಗೆ ಏನ್ ಮಾಡ್ತಾ ಹೋಗ್ತಾನೆ. ಸರಿ, ಇದು ಯೋರ್ದನಲ್ಲಿ ಇರೋದು. ದೇವ್ರ ಯೋಜನೆ ಏನು? ಇಷ್ಟೇನಾ ದೇವ್ರ ಯೋಜನೆ?
ನಾವು ಇದುವರೆಗೂ ನೋಡಿರೋ ಪಾಠದೆಲ್ಲ ಏನಪ್ಪ ನೋಡಿದರೆ ದೇವರು ಒಂದು ಯೋಜನೆ ಮಾಡೋರು, ಮನುಷ್ಯಂಗೆ ಮಾಡೋರು. ಹಂಗಾರೆ ದೇವರು ಈ ಸತ್ತೋಗಿರೋ ಮನುಷ್ಯರಿಗೆ ಎಲ್ಲರಿಗೂ ಜೀವ ಕೊಡೋಕೆ ಏನು ಯೋಜನೆ ಮಾಡಿಲ್ವಾ? ಪ್ಲಾನೇ ಮಾಡಿಲ್ವಾ ಅಂದ್ರೆ ಎಸ್, ಪ್ಲಾನ್ ಏನ್ ಮಾಡೋರು? ದೇವರು ಮಾಡೋರೆ. ಏನಪ್ಪ ಪ್ಲಾನ್ ಮಾಡೋರೆ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೌರಸರುಗಳೇ, ಈ ಒಂದು ಡೆಡ್ ಸಿ ಏನಿದೆಯೋ ಇದು ಜೀವಂತವಾಗಿ ವಾಪಸ್ಸು ಜೀವ ಥರ ಅಂತ ಸಮುದ್ರ ಆಗ್ತಾರೆ ಅಂತ ನಮಗೆ ಬೈಬಲಲ್ಲಿ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ಬೈಬಲಲ್ಲಿ ಕೊಟ್ಟಿದ್ದಾರೆ. ಎಲ್ಲಪ್ಪ ಅಂದರೆ ನಮಗೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಎಜಿಕೇಲಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದರ ಎಲ್ಲಿ ಅಂದರೆ ಎಜಿಕೇಲಲ್ಲಿ 47ನೇ ಅಧ್ಯಾಯ 8ನೇ ವಾಕ್ಯ. ಯಾರು ಓದ್ರಿ ಸಿಸ್ಟರ್ಸ್, ಸೋದರ ಸೋದರಿಗಳು? 47:8 ಓದ್ರಿ. ಅನೇಕ ವೃಕ್ಷಗಳು ಕಾಣಿಸಿದವು. ಆಗ ಅವನು ನನಗೆ ಹೀಗೆ ಹೇಳಿದನು, ಈ ಪ್ರವಾಹವು ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಾಬ್ ಎಂಬ ತಗ್ಗಿಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು. ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಸಿಹಿಯಾಗುವುದು. ನೋಡ್ರ ಏನ್ರಿ, ದೇವರ ಆಲಯದಿಂದ ಬರುವಂತ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ನೀರು ಏನಾಗ್ತಂತೆ? ಸಿಹಿ ಆಗುವುದು. ಅಲ್ವರ ಇಂಗ್ಲೀಷಲ್ಲಿ ಓದ್ರಿ ನೋಡಂತೀರಿ. ಇಂಗ್ಲೀಷಲ್ಲಿ KJV-ಯಲ್ಲಿ ಇಲ್ಲಿ ಸ್ಕ್ರೀನಲ್ಲಿ ಹಾಕಿದ್ ನೋಡಿ, ಯಾರು ಓದ್ಬೋದು? ಇಲ್ಲ ಇಂಗ್ಲೀಷಲ್ಲಿ ಓದ್ರಿ. ವಿಕ್ರಮದ್ರ ಓದ್ತೀರಾ? ಇದೆಯಾ? Ezekiel 47:8. Then said he unto me, These These waters waters issue out towards the east country and go down into the desert and go into the Dead Sea, which being brought forth into Dead Sea, the water shall be held. ದ ವಾಟರ್ ಶೆಲ್ ಬಿ ಹೀಲ್ಡ್. ನೋಡ್ರ, ಈ ಒಂದು ಡೆಡ್ ಸಿಗೆ ಹೋಗಿದ ತಕ್ಷಣ, ಅದು ಟಚ್ ಆಗಿದ ತಕ್ಷಣ ಈ ನೀರಾಗ್ತಾರೆ, ವಾಸಿ ಆಗ್ತಾರಂತೆ. ಅಂದ್ರ ನೋಡ್ರ, ಡೆಡ್ ಸಿನ ಗುಣಪಡಿಸ್ತಾರಂತೆ. ಈ ನೀರೆಲ್ಲ ಬಂತು? ನಾವೇನಪ್ಪ ನೋಡ್ತೀರಿ ಅಂತಂದ್ರೆ, ಇದು ದೇವರ ಆಲಯದಿಂದ ಬಂತು ಅಂತ ನೋಡ್ತೀರಿ. ಅದರ ಅದಕ್ಕೆ ಎಜಿಕೆಲ್ 47:1 ಬರ್ತಾರೆ ಅದು. ಅದರ ನೋಡಿ ಓದೋಣ. ಎಜಿಕೆಲ್ 47:1 ಯಾರು ಓದ್ರಿ? ಎಜಿಕೆಲ್ 47:1. ಆಮೇಲೆ ಅವನು ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಪುನಃ ಕರೆತಂದನು. ದೇವಸ್ಥಾನದ ಹೊಸ್ತಲ ಕೆಳಗಿನಿಂದ ನೀರು ಹೊರಟು ಮೂಡಲೆಗೆ ಹರಿಯುತ್ತಿತ್ತು. ದೇವಸ್ಥಾನವು ಪೂರ್ವಾಭಿಮುಖವಷ್ಟೇ. ಆ ನೀರು ದೇವಸ್ಥಾನದ ಬಲಗಡೆ ಕೆಳಗೆ ನಿಂದು ಹೊರಟು ಯಜ್ಞವೇದಿಯ ದಕ್ಷಿಣದಲ್ಲಿ ಹರಿಯುತ್ತಿತ್ತು. ನೋಡ್ರ, ಏನಂತ ನೋಡ್ತೀರಿ? ದೇವಸ್ಥಾನದಿಂದ ನೀರು ಏನ್ ಮಾಡ್ತೈತೆ? ಹೊರಡ್ತಾ ಬಂತು ಅಂತ ಹೇಳ್ತಾರೆ. ಈ ನೀರು ದೇವಸ್ಥಾನದಿಂದ ಬಂದಿರೋ ನೀರೇ ಏನಪ್ಪ ಆಯ್ತು ಅಂತಂದ್ರೆ, ಅಲ್ಲಿ ಹೋಗಿ ಟಚ್ ಆಗಿ ಏನಾಗ್ಬಿಡ್ತಂತೆ? ನೀರು ಗುಣವಂತು, ವಾಸಿ ಆಯ್ತು ಅಂತ ನೋಡ್ತೀವಿ. ಅದರ ಸರಿ, ನೀರು ಹೆಂಗ್ ಬಂತು? ಅಲ್ವರ ನೋಡಿ ಓದೋಣ. ಎಜಿಕೆಲ್ 47:3. ಎಜಿಕೆಲ್ 47ನೇ ಅಧ್ಯಾಯ 3ನೇ ವಾಕ್ಯ. ವಿಜಯ ಸಿಸ್ಟರ್ ಇದ್ದೀರಾ? ವಿಜಯ ಸಿಸ್ಟರ್ ಓದ್ಬೋದಾ? ವಿಜಯ ಸಿಸ್ಟರ್. ಓಕೆ. ಗೌತಮ್ ಬದರ್ ಓದ್ತೀರಾ? ಆ ಪುರುಷನು ಕೈಯಲ್ಲಿ ಹುರಿಯನ್ನು ಹಿಡಿದುಕೊಂಡು ಮೂಡಲಿಗೆ ಮುಂದುವರಿದು 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸಿದನು. ಅಲ್ಲಿ ನೀರು ಹೆಜ್ಜೆ ಮುಳುಗುವಷ್ಟಿತ್ತು. 1000 ಮೊಳ ದಾಟಿಸಿದನು, ಹೆಜ್ಜೆ ಮುಳುಗುವಷ್ಟಿತ್ತಂತೆ. ನೀರು ಅಳತೆ ಮಾಡ್ತಾರೆ, ನೀರು ಬಂತಲ್ಲ ಅಲ್ಲಿಂದ ಬರೀಕ್ ಶುರು ಆಯ್ತಾರೆ. ಹೆಂಗ್ ಬಂತು ಅಂದ್ರೆ, ಒಂದ್ ದಿವಸ ರ್ಯಾಪಿಡ್ ಆಗಿ ಬಂದಿಲ್ಲ, ನಿಧಾನಕ್ಕೆ ಬರ್ತದೆ. ಫಸ್ಟ್ ಹೆಜ್ಜೆ, ಅವರ ಪಾದ ಏನಾಗಿದೆ? ಮುಳುಗಷ್ಟು ಬಂದಿದೆ ಅಂತೆ. ನೆಕ್ಸ್ಟು ಇನ್ನೊಂದು 1000 ಮೊಳ ಮೆಜರ್ ಮಾಡ್ತಾರೆ. ಅವಾಗ ಎಲ್ಲಿವರೆಗೂ ಬಂತು ಅಂತ ನೋಡ್ತೇನೆ? ಮೊಣಕಾಲದವರೆಗೂ ಬಂತು ಅಂತ ನೋಡಿ. 4ನೇ ವಾಕ್ಯ ಬರ್ತಾರೆ. ಅಲ್ಲಿ ನೀರು ಹೆಜ್ಜೆ ಮುಳುಗುವಷ್ಟಿತ್ತು. ಅವನು ಪುನಃ 1000 ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ಆ ನೀರು ಮೊಳಕಾಲಿನವರೆಗೆ ಇತ್ತು. ನೀರ್ ಹೆಂಗಿತ್ತೆ? ಮೊಣಕಾಲದವರೆಗೂ ಇತ್ತು ಅಂತ ನೋಡ್ತಾರೆ. ಹಂಗೆ ಇನ್ನೊಂದು 1000 ಮೊಳ ಮೆಜರ್ಮೆಂಟ್ ನೋಡ್ತಾರೆ. ಅದು ನೀರು ಇವಾಗ ಎಲ್ಲಿಗಪ್ಪ ಬಂತು ಅಂತ ನೋಡ್ತೀರಿ ಅಂದ್ರೆ, ಸೊಂಟದವರೆಗೂ ಬಂತು ಅಂತೆ. ಹಂಗೆ ಕಂಟಿನ್ಯೂ ಮಾಡಿಬೋದು. ನೆಕ್ಸ್ಟ್ ಅವನು ಮತ್ತೆ 1000 ಮೊಳ ಅಳೆದನು. ಅದು ನನ್ನಿಂದ ದಾಟಲಾಗದ ತೊರೆಯಾಗಿತ್ತು. ಅಲ್ಲರ ಏನ್ರಿ, ನೀವು ಇನ್ನೊಂದು ಪಾಯಿಂಟ್ ಮಿಸ್ ಮಾಡ್ಬಿಟ್ರಿ. ಸೊಂಟದವರೆಗೂ ಇತ್ತು, ಅದಾದ್ಮೇಲೆ ಇನ್ನೊಂದು 1000
ಮೆಜರ್ ಮಾಡ್ದವಾಗ ಏನ್ರಿ ಅದು ದಾಟಲಾರದ ಏನು ತೊರೆಯಾಗಿತ್ತು, ಏನು ಈಜು ಮಾಡಂಥದ್ದಿತ್ತು ಅಂದ್ರೆ ಕಂಪ್ಲೀಟ್ ಆಗಿ ನೀರಲ್ಲಿ ಮುಳುಗೋಗ್ಬಿಡ್ತಾನ್ರಿ. ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಈ ನೀರು ಒಂದೇ ಸತಿ ಬರೋದಿಲ್ಲ, ನಿಧಾನವಾಗಿ ಬಿಡ್ತಾರೆ ಹಂತವಾಗಿ. ಫಸ್ಟು ಪಾದ, ಮೊಣಕಾಲು, ಸೊಂಟ ಸಂಪೂರ್ಣವಾಗಿ ಮುಳುಗೋ ರೀತಿಲಿ. ಆಮೇಲೆ ಈ ನೀರು ಎಲ್ಲೆಲ್ಲಿ ಹೋಗ್ತದೋ ಲವಣ ಸಮುದ್ರ ಏನಾಗ್ತಾರೆ ವಾಸಿ ಆಗ್ತದೆ ಅಂತ ಹೇಳ್ತಾರಲ್ಲ, ಅದು ಮಾತ್ರ ಅಲ್ಲ, ಆ ಕಡೆ ಈ ಕಡೆ ಅಂದ್ರೆ ದಡದ ಆ ಕಡೆ ಈ ಕಡೆ ಮರಗಳು ಬೇರೆ ಬೆಳಿತಾರಂತಾರೆ. ಈ ಮರಗಳಲ್ಲಿ ಸ್ಪೆಷಾಲಿಟಿ ಏನಪ್ಪ ಇತ್ತು ಅಂತಂದ್ರೆ ಒಂದೊಂದು ಫಲಗಳು ಕೊಡ್ತಾ ಇತ್ತಂತೆ ನೋಡಿರ್ತೀನಿ. ಅದರ ಇದನ್ನ ಎಲ್ಲೋದನ ಎಜಿಕೆಲ್ ಏನ್ರಿ 47ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಓದನ. ವಿಕ್ರಮದಲ್ಲಿ ಓದದ ಎಜಿಕೆಲ್ 47:12. ತೊರೆಯ ಎರಡು ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವವು. ಅವುಗಳ ಎಲೆ ಬಾಡದು, ಹಣ್ಣು ತೀರದು. ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳಲ್ಲಿಯೂ ಹೊಸ ಹೊಸ ಫಲವನ್ನು ಕೊಡಲುತ್ತಿರುವವು. ಅವುಗಳ ಹಣ್ಣು ಆಹಾರವು, ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು. ನೋಡ್ರ ಎಷ್ಟು ಕ್ಲೀನಾಗಿ ಹೇಳ್ತಾರಂತೆ. ತೊರೆ ಆ ಕಡೆ ಈ ಕಡೆ ಅಂತೆ ಫಲ ವೃಕ್ಷಗಳಿದೆ ಅಂತರಿ. ಅದು ಏನ್ರಿ ಹಣ್ಣು ತೀರೋದೇ ಇಲ್ಲ ಅಂತರಿ. ಅದರ ಎಲೆಗಳನ್ನ ವಾಸಿ ಮಾಡಕ್ ಯೂಸ್ ಮಾಡ್ತಾರಂತೆ. ಅಂದ್ರ ನೋಡ್ರಿ, ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ನೋಡ್ರಿ ಇರ್ತೀರಿ. ನಾವು ಲವಣ ಸಮುದ್ರದಲ್ಲಿ ಏನ್ ನೋಡ್ರಿ, ಮೀನ್ ಬಂದಿದ ತಕ್ಷಣ ಸತ್ತೋಯ್ತು ಅಂತಂದ್ರಲ್ಲ, ಇಲ್ಲಿ ಏನಪ್ಪ ಆಗ್ತದೆ ಅಂತಂದ್ರೆ ಏನ್ರಿ ಜೀವ ಜಂತುಗಳು ಬದುಕ್ತಾರಂತರಿ. ಎಲ್ಲಿ ಕೊಟ್ಟವ್ರೆ? ಎಜಿಕೆಲ್ 47:9 9ನೇ ವಾಕ್ಯದಲ್ಲಿ ನಮಗೆ ಕೊಟ್ಟಿದ್ದಾರೆ ನೋಡಿದ್ದೀನಿ. ಇಲ್ಲಿ 9ನೇ ವಾಕ್ಯದ ಓದಿ. ಆನಂದ್ ಬ್ರದರ್ ಓದ್ತೀರಾ? ಎಜಿಕೆಲ್ 47:9. ಶಾಂತ್ರ ಎಸ್ ಬ್ರದರ್ ಓದ್ತೀನಿ. ಹಾ, 47. ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ವಿಧ ಜಲ ಜಂತುಗಳು ಬದುಕಿ ಬಾಳುವವು. ಮೀನುಗಳು ಪತಂಡವಾಗಿರುವವು. ನೋಡ್ರ ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು. ನೋಡ್ರ ಏನ್ರಿ ಮೀನ್ಗಳು ಬದುಕ್ತ, ಅಲ್ಲಿ ಮೀನ್ ಸತ್ತೋಗ್ಬಿಡ್ತಾ ನೋಡ್ತೀವಿ. ಏನಂತ ಮೀನು ಬದುಕವೆ ಎಲ್ಲ ಸೂಪರ್ ಅರ್ಥ ರೀ. ತುಂಬಾ ಕ್ಲಿಯರ್ ಆಗಿದೆ, ತುಂಬಾ ಸಿಂಪಲ್ ಅಷ್ಟೇ ಅಲ್ವರ. ನೋಡ್ರಿ ಕರ್ತನಲ್ಲಿ ಪ್ರೀತಿ ಅಂದ್ಕೊಳ್ಳೆ ಏನಪ್ಪ ಇದು. ನಾವ್ ಇದೇ ತರ ಎಲ್ಲಾರೋ ಏನ್ರಿ ಒಂದು ಜಲ ಇತ್ತು, ಆ ಜಲದ ಆ ಕಡೆ ಈ ಕಡೆ ಮರಗಳಿತ್ತು, ಆ ಮರಗಳಲ್ಲಿ ಒಂದೊಂದ್ ತರ ಫಲ ಕೊಡ್ತಾ ಇತ್ತು. ಆ ಎಲೆಗಳನ್ನ ಔಷಧಿಗೆ ಯೂಸ್ ಮಾಡ್ತಾರಂತ ಬೈಬಲ್ ಎಲ್ಲಾರು ಕೊಟ್ಟಿದ್ದೆ ಬೇರೆ ಕಡೆ. ಎಲ್ಲಾರು ಓದಿದ್ದೀರಾ ನೀವು? ಇದೇ ತರ ವಾಕ್ಯ ಬೈಬಲಲ್ಲಿ ಬೇರೆ ಎಲ್ಲಾರು ಇದೆಯಾ? ಎಲ್ಲಿದೆ ಅಂದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಕೊಟ್ಟಿದೆ. ಎಲ್ಲಿ? ರೆವಲ್ಯೂಷನ್ 22nd ಚಾಪ್ಟರ್ ವರ್ಸ್ 1 ಮತ್ತೆ 2 ನಲ್ಲಿ ಸೇಮ್ ಇದೇ ವಾಕ್ಯನ ನಮಗೇನ್ ಮಾಡೋದು ದೇವ್ರು ಕೊಟ್ಟ ನೋಡಿರ್ತೀನಿ ಅಲ್ಲರ. ನೋಡಿ ಓದೋಣ ಅಂತೀನಿ, ವಾಕ್ಯನ ಅಂತೀನಿ. ಎಲ್ರಿ ಯಾರು ಓದ್ತೀರಾ? ಏಸು ಸ್ಯಾಮ್ಸನ್ ಬ್ರದರ್ ಇದರ ಲೈನ್ ನಲ್ಲಿ. ಏಸು ಸ್ಯಾಮ್ಸನ್ ಬ್ರದರ್ ಹಾ ಓದಿ ಬ್ರದರ್. ಜೀವ ವೃಕ್ಷವಿತ್ತು, ತಿಂಗಳುಗಳಿಗೆ ಫಲವನ್ನು ಫಲಿಸುತ್ತಾ ಪ್ರಕಟಣೆ 22 ಫಲವನ್ನು ಕೊಡುತ್ತದೆ. ಬ್ರದರ್ 1ನೇ ವಾಕ್ಯದಿಂದ ಓದಿ. ಪ್ರಕಟಣೆ 22 1ರಿಂದ ಓದಿ. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ನೋಡ್ರ ಸಿಂಹಾಸನದಿಂದ ಬಂತಂತೆ. ಆಮೇಲೆ ನೆಕ್ಸ್ಟ್ ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವ ವೃಕ್ಷವಿತ್ತು. ನೋಡ್ರ ಜೀವ ವೃಕ್ಷ ಇದರಿಂದ ಆ ಕಡೆ ಈ ಕಡೆ ಸೇಮ್ ಎಜಿಕೇಲ್ ಹೇಳ್ದಂಗೆ. ನೆಕ್ಸ್ಟ್ ಅದು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ಕೊಡುತ್ತದೆ. ನೋಡ್ರ ತಿಂಗಳು ಫಲ, ಕಂಟಿನ್ಯೂಸ್ ಫಲ, ಎಜಿಕೇಲ್ ಹೇಳ್ದಂಗೆ. ನೆಕ್ಸ್ಟ್ ಆಮೇಲೆ ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿವೆ. ನೋಡ್ರ ಎಲೆಗಳನ್ನ ಏನಕ್ಕೆ ಉಪಯೋಗಿಸಿದ್ರು ಅಂದ್ರೆ ಕಾಯಿಲೆಗಳನ್ನ ವಾಸಿ ಮಾಡಕ್ಕೆ ಉಪಯೋಗಿಸ್ತಾ ಇದ್ರಂತೆ. ಸೇಮ್ ಇದೆ ಮಾತ್ರಿ. ಆಕ್ಚುಲಿ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ರೆವಲ್ಯೂಷನ್ 22nd ಚಾಪ್ಟರ್, ಎಜಿಕೇಲ್ 47 ಚಾಪ್ಟರ್ ಪ್ಯಾರಲಲ್ ಚಾಪ್ಟರ್. ಸೇಮ್ ಎರಡು ಒಂದೇ ಮಾತನ್ನ ಬೇರೆ ದೃಷ್ಟಿಕೋನ ಹೇಳ್ತಾರೆ. ಇಲ್ಲಿ ಆಲಯದಿಂದ ಬಂತು ಅಂತ ಹೇಳ್ತಾರೆ, ಇಲ್ಲಿ ಸಿಂಹಾಸನ ಬಂತು ಅಂತ ಹೇಳ್ತಾರೆ. ಆಕ್ಚುಲಿ ಸಿಂಹಾಸನ ಎಲ್ಲಪ್ಪ ಇದೆ ಅಂದ್ರೆ ಆಲಯದ ಒಳಗಡೆ ಇರೋಂಥ ಸಿಂಹಾಸನ ನಗರ ಬಂದಿರೋದು. ಎರಡು ಸೇಮ್ ಪಿಕ್ಚರ್ ಆದ್ರೆ ಡಿಫ್ರೆಂಟ್ ಆಂಗಲ್ ಅಲ್ಲಿ. ಅದಕ್ಕೆ
ಏನ್ರಿ ರೆವಲ್ಯೂಷನ್ ಆಫ್ ಓಲ್ಡ್ ಟೆಸ್ಟಿಮೆಂಟ್ ಅಂದ್ರೆ ಎಸಿಕೆಲ್ಗೆ ಏನ್ರಿ ಹೆಸರು. ಎಸಿಕೆಲ್ 47, ರೆವಲ್ಯೂಷನ್ 22 ಪ್ಯಾರಲಲ್ ಚಾಪ್ಟರ್. ಅದರ ನೋಡ್ರಿ, ಎರಡು ಪ್ಯಾರಲಲ್ ಬುಕ್ಗಳು, ಅದರ ಸಿಂಬಾಲಿಕ್ ಎಲ್ಲಾತ್ಮಿಕವಾಗಿರೋಂಥ ಒಂದು ಪುಸ್ತಕ ರೀ. ತುಂಬಾ ಸಿಂಪಲ್ ರೀ. ಜಲ ಅಂತ ಏನ್ ನೋಡಿದ್ರಿ, ಏನ್ರಿ ಮನುಷ್ಯರು ಅಂತ ನೋಡಿದ್ರಿ. ಆದ್ರೆ ಬೈಬಲಲ್ಲಿ ಜಲ ಅಂತಂದ್ರೆ ಇನ್ನೊಂದು ಅರ್ಥ ಇದೆ. ಏನಪ್ಪಾ ಅಂದ್ರೆ ಸತ್ಯ. ಅಲ್ದ್ರ ಎಲ್ಲಿದೆ ಅಲ್ವರ ಎಲ್ಲಿದೆ ಅಂತಾರೆ ಬೈಬಲ್ ಇದೆ, ಓದಿ ಅಂತಾರೆ. ಹಬಾಕುಕ್ 2:14, ಹಬಾಕುಕ್ ಬರಂತ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 14ನೇ ವಾಕ್ಯ. ವಿಜಯ ಸಿಸ್ಟರ್ ಇದ್ದೀರಾ, ಓದ್ಬೋದಾ? ಓಕೆ, ಓದಿ ಬಿಡರ್. ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯೆಹೋವನ ಮಹಿಮೆಯ ಜ್ಞಾನವು ತುಂಬಿಕೊಂಡಿರುವುದು. ನೋಡ್ರ, ದೇವರ ಜ್ಞಾನನ ಸಮುದ್ರದಿಂದ ನೀರಿಗೆ ಏನ್ ಮಾಡ್ತಾರೆ, ಹೋಲಿಕೆ ಮಾಡ್ತಾರೆ. ಸಮುದ್ರದಲ್ಲಿ ಯಾವ ತರ ನೀರು ತುಂಬಿರ್ತಾರೆ, ಯೆಹೋವನ ಜ್ಞಾನ ಹೇಳ್ತಾರೆ, ಎಲ್ಲಾ ಕಡೆ ತುಂಬಿರುತ್ತೆ ಅಂತ ಹೇಳ್ತಾರೆ. ನೋಡ್ರಿ, ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ. ಆಲಯ ಅಂದ್ರೆ ಯಾರ ಆಲಯ ಹೇಳ್ರಿ? ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ, ಯಾರ ಆಲಯ? ದೇಹವೇ ಆಲಯ. ನೋಡ್ರ, ನಾವೇ ದೇವರ ಆಲಯ, ದೇವರ ಒಂದು ಸಭೆ ಮುಖಾಂತರನೇ ಏನಾಗೋದು, ಈ ಆಲಯದಿಂದ ಸತ್ಯಗಳು ಲೋಕ ಜನಗಳಿಗೆ ಏನಾಗೋದು, ರೀಚ್ ಆಗೋದು. ಯಾವಾಗ ಕ್ರಿಸ್ತನ ಎರಡಂಬರಿಕೆಯಲ್ಲಿ, ಆತನ ಎರಡಂಬರಿಕೆ ಬರ್ತಾರೆ, ಭೂಲೋಕದಲ್ಲಿ 1000 ವರ್ಷ ಆಳ್ವಿಕೆ ಮಾಡ್ತಾರೆ, ಪಟ್ಟ ನೋಡಿದ್ರಲ್ಲ. ಆಳ್ವಿಕೆ ಮಾಡ್ಬೇಕಾದ್ರೆ ದೇವರು ಕ್ರಿಸ್ತನ ಮುಖಾಂತರ ಇಡೀ ಲೋಕ ಜನಗಳಿಗೆ ಏನ್ ಮಾಡ್ತಾರೆ, ಸತ್ಯನ ಕೊಡ್ತಾರೆ. ಹೆಂಗ್ ಕೊಡ್ತಾರೆ? ಒಂದೇ ಸತಿ ಕೊಟ್ಬಿಡ್ತಾರೆ ಅನ್ನೋ ಇಲ್ಲ ರೀ. ಫಸ್ಟ್ ಪಾದ ನಿಧಾನವಾಗಿ, ನೆಕ್ಸ್ಟ್ ಮೊಂಡುಕಾಲು, ನೆಕ್ಸ್ಟ್ ಸೊಂಟ, ನೆಕ್ಸ್ಟ್ ಸಂಪೂರ್ಣವಾಗಿ ಮುಳುಗೋಗ್ಬಿಡ್ತಾರೆ. ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲಾರ್ದು ದೇವರು ಏನ್ ಮಾಡ್ತಾರೆ, ಸತ್ಯದಲ್ಲಿ ಮುಳುಗಿಸ್ತಾರೆ, ಹಂತವಾಗಿ ಮುಳುಗಿಸ್ತಾರೆ. ಈ ಸತ್ಯ ನೀವೆಲ್ಲ ಕೇಳ್ತಾ ಇದ್ರಿ, ಸತ್ಯ. ಈ ಸತ್ಯ ಏನ್ರಿ ಇವಾಗ ನಾವ್ ಕೇಳ್ತಾ ಇದ್ರಿ. ಲೋಕ ಜನಗಳು 1000 years ಅಲ್ಲಿ ಏನ್ ಮಾಡ್ತಾರೆ, ಕೇಳ್ತಾರ್ರಿ. ಈ ಸತ್ಯ ಎಲ್ಲರೂ ಕೇಳಲೇಬೇಕ್ರಿ, ಕೇಳದೇ ಇರಕ್ಕೆ ಸಾಧ್ಯನೇ ಇಲ್ಲ. ಆವಾಗ ಅವ್ರಿಗೆ ವಾಸಿ ಆಗ್ತದೆ. ಸತ್ತವರೆಲ್ಲ ಏನಾಗ್ತಾರೆ, ಎದ್ದು ಬರ್ತಾರೆ. ಅದಕ್ಕೆ ನಾವೇನ್ ನೋಡಿದ್ರಿ, ಎಲ್ಲೆಲ್ಲಿ ಏನ್ರಿ ಆ ಒಂದು ನೀರು ಮುಟ್ತದೋ ಜಲರಾಶಿಗಳೇ ಅಂತ ಜೀವಂತವಾಗಿ ಬಂತು ಅಂತ ನೋಡ್ತೀರಿ ಅಲ್ವರ. ಏನದು ಜಲರಾಶಿಗಳು? ಮೀನು ಜೀವಂತವಾಗಿ ಬರೋದಂದ್ರೆ ಮೀನು ಏನು ಬೈಬಲಲ್ಲಿ ಯೇಸು ಕ್ರಿಸ್ತ ಏನೋ ಹೇಳಿದಾರಾ ಮೀನ್ ಬಗ್ಗೆ? ಬೈಬಲ್ ಎಲ್ಲ ಹೇಳಿದಾರ? ಮೀನ್ನ ಏನಕ್ಕಾರ ಹೋಲಿಕೆ ಮಾಡಿದಾರೆ ಯೇಸು ಕ್ರಿಸ್ತ? ಹೇಳ್ರಿ. ಯೇಸು ಕ್ರಿಸ್ತನ ಶಿಷ್ಯನ್ರೆಲ್ಲರೂ ಮೀನ್ ಹಿಡಿತಾ ಇರ್ತಾರೆ. ಅದರ ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ಈ ಮೀನ್ ಹಿಡಿನ ಬಿಟ್ಬಿಟ್ಟು ಬರ್ರಪ್ಪ, ನನ್ನ ಹಿಂದೆ ಬಂದ್ರೆ ಮಾಡ್ತೀನಿ ನಿಮ್ಗೆ. ನೋಡ್ರ, ಮನುಷ್ಯರ ಎಂಬಂತ ಮೀನ್ ಹಿಡಿಯೋ ತರ ಮಾಡ್ತೀನಿ ಅಂತ ಹೇಳ್ತಾರೆ ಅಲ್ರ. ಹಾಗಾದ್ರೆ ಮೀನು ಅಂದ್ರೆ ಬೈಬಲ್ ಅಲ್ಲಿ ಏನಪ್ಪಾ ಅರ್ಥ ಅಂದ್ರೆ ಮನುಷ್ಯರು. ನೋಡಿ ಓದೋಣ, ಮ್ಯಾಥ್ಯೂ 4:19 ಓದಿ. ಮತ್ತೆ 4ನೇ ಅಧ್ಯಾಯ 19ನೇ ವಾಕ್ಯ ಓದ್ರಿ ಯಾರಾದ್ರು. ಮತ್ತೆ 4:19 ಓದ್ರಿ. ಓದಿ ಬಿಡ್ತೀನಿ. ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನಾಗಿ ನಿಮ್ಮನ್ನು ಮಾಡುವೆನು. ನೋಡ್ರ, ಮನುಷ್ಯರಾಗಿ ಏನ್ರಿ, ಮನುಷ್ಯರ ಬೆಸ್ತರನಾಗಿ ಮಾಡ್ತೀನಿ, ಮನುಷ್ಯರ ಹಿಡಿಯುವಂತ ಬೆಸ್ತರನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಹಂಗಾರೆ ಮೀನು ಅಂದ್ರೆ ಮನುಷ್ಯರು. ಕ್ರಿಸ್ತನ್ ರಾಜ್ಯದಲ್ಲಿ ಸಮಾಧಿಯಲ್ಲಿರುವಂತ ಎಲ್ಲಾ ಸತ್ತೋಗಿರೋರು ಜೀವಂತವಾಗಿ ಏನ್ ಮಾಡ್ತಾರೆ, ಪುನರುತ್ಥಾನಾಗಿ ಬರ್ತಾರ್ರಿ ಅಂತೀನಿ. ಎಲ್ಲಿದೆ ವಾಕ್ಯ? ಯೋಹಾನ 5:28 ಓದ್ರಿ. ಸಂಗೀತ ಸಿಸ್ಟರ್ ಅಥವಾ ಯೇಸು ಸ್ಯಾಮ್ಸನ್ ಬ್ರದರ್ ಓದ್ಬೋದಾ? ಯೋಹಾನ 5:28. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ನೋಡ್ರ, ಸಮಾಧಿಯಲ್ಲಿರೋರು ಎಲ್ಲರೂ ಎದ್ದು ಹೊರಗೆ ಬಂತ ಕಾಲ ಬರ್ತಾರೆ. ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲಾರ್ಗು ಪುನರುತ್ಥಾನ ಇದೆ. ಅದರ 1 Corinthians 15 chapter 21 and 22. 1ನೇ ಕೊರಿಂಥ 15ನೇ ಅಧ್ಯಾಯ 21, 22. ಗೌತಮ್ ಬದರ್ ಓದ್ತೀರಾ? ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ನೋಡ್ರ, ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಯಾವ ಪ್ರಕಾರ ಆದಾಮನ ಸಂಬಂಧ ಎಲ್ಲ ಸಾಯೋದ್ರು, ಕ್ರಿಸ್ತನ ಸಂಬಂಧ ಎಲ್ಲರೂ ಜೀವಂತ ಆಗ್ತಾರೆ. ಸತ್ತವ್ರಿಗೆಲ್ಲರಿಗೂ ಪುನರುತ್ಥಾನ ಇದೆ. ಅದಕ್ಕೆ ಏನ್ರಿ ಅಲ್ಲಿ ಏನಿತ್ತಂತೆ ಆ ಕಡೆಗೆ ಏನ್ರಿ ವೃಕ್ಷಗಳು, ಆ ವೃಕ್ಷಗಳು
ಏನ್ರಿ ಒಂದೊಂದು ಫಲಗಳನ್ನ ಕೊಡ್ತಾ ಇತ್ತಂತಾರ್ರಿ. ಎಲೆಗಳನ್ನೆಲ್ಲ ಖಾಲಿ ವಾಸಿ ಮಾಡಕ್ಕೆ ಯೂಸ್ ಮಾಡ್ತಂತೆ. ಇದೇನಪ್ಪ ಅರ್ಥ ಅಂದ್ರೆ ವೃಕ್ಷ ಅಂದ್ರೇನು ಬೈಬಲಲ್ಲಿ ನೀತಿವಂತರು. ಅದರ ದೇವರಾಜ್ಯದಲ್ಲಿ ದೇವ್ರ ಮಕ್ಳು ಹೆಂಗಿರ್ತಾರೆ ನೀತಿವಂತರ. ಅವ್ರ ಎಲೆಗಳನ್ನ ಖಾಲಿ ವಾಸಿ ಮಾಡಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಅವ್ರ ಲೈಫ್. ಮರಕ್ಕೆ ಜೀವನೇ ಎಲೆಯಪ್ಪ. ಅದರ ಎಲೆ ಒಣಗೋಗ್ಬಿಡ್ತಾರೆ, ಗಿಡ ಏನ್ ಮಾಡ್ದಂಗೆ ಒಣಗೋದಂತ ಲೆಕ್ಕ. ಅದರ ಜೀವ ಅವ್ರ ಜೀವಿತಾನೇ ಲೋಕ ಜನಗಳಿಗೆ ಏನ್ ಮಾಡ್ತಾರೆ ಔಷಧಿ ತರ ಏನ್ರಿ ಯೂಸ್ ಮಾಡ್ತಾರೆ. ಫಲಗಳು ಒಂದೊಂದು ಫಲಗಳು ಕೊಡ್ತಾರೆ ಏನ್ರಿ ಆರೋಗ್ಯ. ಅದರ ಫುಡ್ ಸ್ಪಿರಿಚುವಲ್ ಫುಡ್ ಕ್ರಿಸ್ತನ್ ರಾಜರು ಎಲ್ಲಾ ಮನುಷ್ಯರಿಗೆ ಏನ್ ಮಾಡ್ತಾರೆ ದೇವ್ರು ಕೊಡ್ತಾರೆ ನೋಡಿ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸರುಗಳೇ, ಇದು ನಮಗೆ ಎಸೇಕಿಯಲಲ್ಲಿ ಬ್ಯೂಟಿಫುಲ್ ಆಗಿ ನೋಡ್ತಾರೆ ನೋಡಿರ್ತೀರಿ. ಅದರ ಯಾವ ತರ ಆ ನೀರು ಸಿಹಿ ಆಗ್ತಾರೆ, ಯಾವ ತರ ಏನ್ರಿ ಅಲ್ಲಿ ಜೀವರಾಶಿಗಳು ಬರ್ತದೆ, ಯಾವ ತರ ಮೀನ್ಗಳಿಗೆ ಏನ್ ಮಾಡ್ತಾರೆ ವಾಪಸ್ ಜೀವ ಬರ್ತಾರೆ ಅಂದ್ಬಿಟ್ಟು ದೇವರು ಬ್ಯೂಟಿಫುಲ್ ಆಗಿ ನಮ್ಗೆ ಏನ್ ಮಾಡೋರೆ ಯೋರ್ದೋನ್ ನದಿಯಲ್ಲಿ ನಮಗೆ ಪಾಠ ಇಟ್ಟಾರೆ. ಅದಕ್ಕೆ ಇಸ್ರೇಲ್ಗೆ ಏನಕ್ಕೆ ಆ ಸ್ಪಾಟೆ ಕೊಟ್ಟಿದ್ದು, ಬೇರೆ ಯಾವ್ದಾದ್ರು ಕೊಡ್ಬೋದಾಗಿತ್ತಲ್ಲ, ಅಮೆರಿಕನೇ ಕೊಡ್ಬೋದಾಗಿತ್ತು. ಯಾಕೆ ದೇವ್ರು ಕೊಡಲಿಲ್ಲ? ಯಾಕೆಂದ್ರೆ ಅದ್ರಲ್ಲಿ ನಮ್ಗೆ ಎಷ್ಟೋ ಒಂದು ಪಾಠಗಳನ್ನ ಏನ್ ಮಾಡೋದು ದೇವ್ರು ನಮ್ಗೆ ಇಟ್ಟವ್ರೆ. ಈ ರೀತಿ ಕರ್ತನಲ್ಲಿ ಪ್ರೀತಿ ಅಂದ್ರೆ ಮನುಷ್ಯ ಮಾರ್ಗವನ್ನು ಯೋರ್ದೋನಲ್ಲಿ ನಮ್ಗೆ ಏನ್ ಮಾಡೋದು ದೇವರು ಬ್ಯೂಟಿಫುಲ್ ಆಗಿ ಇಟ್ಟಿದ್ದಾರೆ. ಅದೇ ದೇವ್ರು ನಮಗೆ ಸ್ತೋತ್ರವಾಗ್ಲಿ. ದೇವ್ರ ಆ ಥರ ಮಾಡಿದ ಯೋಜನೆಗೆ ಏನ್ ಮಾಡಲಿ ಸ್ತೋತ್ರವಾಗ್ಲಿ. ಸತ್ತೋರು ಎಲ್ಲರೂ ಎದ್ದು ಬಂದು ದೇವ್ರ ವಾಕ್ಯ ಕೇಳೋಂಥ ಒಂದು ದಿನಗಳು ಬರ್ತಾರೆ ಅಂದ್ಬಿಟ್ಟು ದೇವರು ನಮಗೆ ಬೈಬಲ್ ಆಶ್ವಾಸನೆ ಕೊಟ್ಟಿರೋದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ನನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇದೇ ಥರ ಯಾರು ಹೊಸ ಸೋದರಿಗಳು ಕ್ರೈಸ್ತವರು ಬೈಬಲ್ ಕ್ಲಾಸ್ಗಳಿಗೆ ಇಂಟ್ರೆಸ್ಟ್ ಇದ್ದರೆ ಅವ್ರನ್ನ QR ಕೋಡ್ ಮುಖಾಂತರ ನಮ್ಮ ಗ್ರೂಪ್ಗೆ ಜಾಯ್ನ್ ಮಾಡಿಸಿ, ಅಥವಾ ಇಂಟ್ರೆಸ್ಟ್ ಇರೋರು ಏನು ಮಾಡೋದು ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ ಅವ್ರು ಮಾತಾಡ್ತೀರಿ. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ನಿಮ್ಗೆ ಏನೋ ಪ್ರಶ್ನೆ ಇತ್ತು, ಏನಾರೋ ಒಂದು ಸಂದೇಹಗಳಿತ್ತಂದ್ರೆ ಧಾರಾಳವಾಗಿ ನೀವೇ ನೋಡೋದು ಕೇಳ್ಬೋದು. ಓಕೆನಾ? ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗೇನೋ ಡೌಟ್ಸ್ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ? ಇದುವರೆಗೂ ಆಗಿರೋ ಪಾಠದಲ್ಲಿ ನಿಮ್ಗೇನೋ ಪ್ರಶ್ನೆಗಳಿದೆಯಾ? ನಮ್ಗೇನಿಲ್ಲ. ಓಕೆ. ಹಲೋ. ಬ್ರದರ್ ಏನೋ ಇದೆಯಾ ಬ್ರದರ್ ಆಂಥೋನಿ ಬ್ರದರ್? ಇಲ್ಲ ಬ್ರದರ್. ಓಕೆ. ಬೇರೆ ಯಾರಾದ್ರು ಸೋದರಿಗಳು ಗೌತಮ್ ಬ್ರದರ್? ಬ್ರದರ್ ಒಂದು ಪ್ರಶ್ನೆ. ಇವಾಗ ಇದುವರೆಗೂ ಸತ್ತವರೆಲ್ಲ ಮತ್ತೆ ಎದ್ದು ಬರ್ತಾರೆ ಅಂತ ಹೇಳಿದ್ರಲ್ಲ ಬ್ರದರ್. ಅಂದ್ರೆ ಈಗ ಎಷ್ಟು ಜನ ಸತ್ತಿದಾರೋ ಪ್ರಪಂಚದಲ್ಲಿ ಇದುವರೆಗೂ ಎಷ್ಟು ಜನ ಸತ್ತಿದಾರೋ ಎಲ್ಲರೂ ಎಟ್ ಎ ಟೈಮ್ ಎದ್ದು ಬಂದ್ಬಿಡ್ತಾರ ಅಲ್ಲ, ಹೇಗೆ ಬ್ರದರ್? ಇಲ್ಲ, ಅಟ್ ಎ ಟೈಮ್ ಎದ್ದು ಬರೋದಿಲ್ಲ. ಕ್ರಮವಾಗಿ ಎದ್ದು ಬರ್ತಾರೆ. ಒಂದೇ ಟೈಮ್ ಎದ್ದು ಬರಲ್ಲ. ಯಾಕಂದ್ರೆ ನಾವು ಏನಪ್ಪಾ ನೋಡ್ತೀರಿ ಅಂತಂದ್ರೆ ಸತ್ಯವೇದದಲ್ಲಿ 1 ಕೊರಿಂಥ 15:21-22 ಆ ಎಲ್ಲ ಆದಾಮಿನ ಮುಖಾಂತರ ಸಾಯೋರೆಲ್ಲರೂ ಕ್ರಿಸ್ತನ ಮುಖಾಂತರ ಜೀವಂತವಾಗಿ ಆಗ್ತೀವಿ ನೋಡ್ತೀರಿ. 23ನೇ ವಾಕ್ಯದಲ್ಲಿ ಎಲ್ಲರೂ ತನ್ನ ತರಗತಿಯಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಹಂಗಾರೆ ಏನೋ ಎಲ್ಲರೂ ಒಂದೇ ಸತಿನ ಆಗೋದಿಲ್ಲ, ಎದ್ದು ಬರೋದಿಲ್ಲ. ಎಲ್ಲರೂ ನಿಧಾನವಾಗಿ ಏನ್ ಮಾಡ್ತಾರೆ, ಎದ್ದು ಬರ್ತಾರೆ. ಸಾಯ್ಬೇಕಾದ್ರೆ ಒಟ್ಟಿಗೆ ಸಾಯ್ತಾರಾ? ಇಲ್ಲ. ಹಂಗೆ ಸೇಮ್ ಎದ್ದು ಬರ್ಬೇಕಾದ್ರೆ ಏನ್ ಮಾಡ್ತಾರೆ, ನಿಧಾನವಾಗಿ ಒಬ್ಬರು ಬ್ಯಾಚ್ ಬೈ ಬ್ಯಾಚ್ ಆಗಿ ಬರೋದು. ಓಕೆನಾ? ಓಕೆ. ಸರಿ. ಬೇರೆ ಯಾರಿಗಾನ ಡೌಟ್ಸ್ ಇದೆಯಾ, ಕ್ವಶನ್ಸ್ ಇದೆಯಾ? ಸರಿ, ಓಕೆ. ಹಂಗಾರೆ ನಾವು ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ.